ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಸ್ಟೋರೀಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಪೈನ್ ಲ್ಯಾಬ್ಸ್. ಇದೊಂದು ಡಿಜಿಟಲ್ ಪೇಮೆಂಟ್ಸ್ನಲ್ಲಿ ದೊಡ್ಡ ಒಂದು ಹೆಸರಾಗಿದ್ದು ಹೇಗೆ, ಇದರ ಒಂದು IPO ಯಾಕಿಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತೆ ಬಂದಿದೆ, ಆದರೆ ಭಾರತ ಇದರಲ್ಲಿ ಯಾಕೆ ಎಡುತ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತು 3 ಜುಲೈ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕೇವಲ ಕೆಲವು ವರ್ಷಗಳಲ್ಲಿ ಭಾರತದ ಒಂದು ಪೇಮೆಂಟ್ ಹ್ಯಾಬಿಟ್ಸ್ ನೋಡಿದಾಗ ಎಷ್ಟು ಡ್ರಾಮ್ಯಾಟಿಕ್ ಆಗಿ ಬದಲಾಗ್ತಿದೆ ಅಂತ ಹೇಳೋದಕ್ಕೆ ಪದಗಳೇ ಸಾಕಾಗಲ್ಲ ಬಿಡಿ. ಅಂದ್ರೆ ಒಂದು ದಶಕದ ಹಿಂದೆ ಹೆಚ್ಚಿನ ಖರೀದಿಗಳಿಗೆ ನಿಮ್ಗೆ ಕ್ಯಾಶ್ ಬೇಕಾಗಿತ್ತು ಅಲ್ವಾ. ಇವತ್ತು ನೀವು ರಸ್ತೆ ಬದಿಯ ಒಂದು ಸ್ಟಾಲ್ನಿಂದ ಟೀ ಕುಡಿಬೇಕಾದ್ರೆ QR ಕೋಡ್ನ ಇದೇನಿರುತ್ತೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ಈ ಒಂದು ಶಿಫ್ಟ್ ಓವರ್ ನೆಟ್ ಅಲ್ಲಿ ಆಗಿದ್ದಲ್ಲ, ಇದು ಹಲವಾರು ಒಂದು ಸ್ಟಾರ್ಟ್ಅಪ್ಗಳ ಹೆಗಲ ಮೇಲೆ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಅವರು ಅಸಂಖ್ಯಾತ ಅನಾನುಕೂಲಗಳಿಗೆ ದಾರಿಗಳನ್ನ ಕಂಡುಕೊಂಡ್ರು. ಮರ್ಚೆಂಟ್ ಆನ್ ಬೋರ್ಡಿಂಗ್ ಸಿಂಪ್ಲಿಫೈ ಮಾಡೋದ್ರಿಂದ ಹಿಡಿದು ಈ ಒಂದು ಸೌಂಡ್ ಬಾಕ್ಸ್ ಸ್ಪೀಕರ್ಸ್ ನ ಕ್ರಿಯೇಟ್ ಮಾಡೋ ತನಕ ಇವೆಲ್ಲವೂ ನಮ್ಮ ಪ್ರಪಂಚದಲ್ಲೇ ಉತ್ತಮವಾದ ಒಂದು ಪೇಮೆಂಟ್ ಸಿಸ್ಟಮ್ಸ್ ಅನ್ನ ಒಂದಾಗಿ ಸೇರಿಸಿಕೊಂಡಿದೆ. ಭಾರತದಲ್ಲಿ ಅಂದಾಜು ನಾವು ನೋಡಿದಾಗ 75 to 80 ಮಿಲಿಯನ್ ವ್ಯಾಪಾರಿಗಳಲ್ಲಿ 60% ಗಿಂತ ಹೆಚ್ಚು ಜನ ಈಗ ಒಂದಲ್ಲ ಒಂದು ರೂಪದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಗೊತ್ತಾ. ಆ ಪಾಲು ಮುಂದಿನ ಕೆಲವು ವರ್ಷಗಳಲ್ಲಿ 80% ಗಿಂತ ಹೆಚ್ಚಾಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಇದರ ಹಿಂದೆ ನಾವು ನೋಡಿದಾಗ ವ್ಯಾಪಾರಿಗಳು ಡಿಜಿಟಲ್ ಪೇಮೆಂಟ್ಸ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಸಹಾಯ ಮಾಡೋ ಒಂದು ಮಾಸಿವ್ ಲೇಯರ್ ಏನಿರುತ್ತೆ, ಅದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ. ಅವರು ಈ ಒಂದು ಬಿಲ್ಲಿಂಗ್ ಸಿಸ್ಟಮ್ ಜೊತೆ ಸೀಮ್ಲೆಸ್ಲಿ ಇಂಟಿಗ್ರೇಟೆಡ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ. ಆದ್ರೂ ಅವರಲ್ಲಿ ಕೇವಲ ಸಣ್ಣ ಭಾಗದಷ್ಟು ಮಾತ್ರ 2024ರಲ್ಲಿ ಸುಮಾರು 11% ಆಯ್ತು. ಅಂದ್ರೆ ಕಾರ್ಡ್ ಸ್ವೈಪಿಂಗ್ ಮಷಿನ್ಸ್ ಅಥವಾ ಒಂದು ಸ್ಪೆಷಲೈಸ್ಡ್ ಪೇಮೆಂಟ್ಸ್ ಟರ್ಮಿನಲ್ಸ್ ತರದ ಹೆಚ್ಚು ಅಡ್ವಾನ್ಸ್ ಚೆಕ್ಔಟ್ಸ್ ಡಿವೈಸ್ ಗಳನ್ನ ಬಳಸ್ತಿದ್ದಾರೆ. ಇನ್ನೂ ಹೆಚ್ಚು ವ್ಯಾಪಾರಿಗಳನ್ನ ನಾವು ನೋಡಿದಾಗ ಈ ಗುಂಪಿಗೆ ತರೋದಕ್ಕೆ ಅವಕಾಶ ಇದೆ. ನಿಜ ಹೇಳ್ಬೇಕು ಅಂತಂದ್ರೆ ಈ ನಂಬರ್ 2029ರ ಹೊತ್ತಿಗೆ ಡಬಲ್ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಅಲ್ಲೇ ಈ ಒಂದು ಪೈನ್ ಲ್ಯಾಬ್ಸ್ ಪ್ಲೇಗೆ ಬರೋದು. ಕಂಪನಿ ಇದೀಗ ತನ್ನ ಒಂದು IPOಗಾಗಿ ಆಫರ್ ಮಾಡ್ತಿರುವಂತಹ ಡಾಕ್ಯುಮೆಂಟ್ಸ್ ಕೂಡ ಫೈಲ್ ಮಾಡ್ಕೊಂಡಿದೆ. ಇದು ನಮ್ಗೆ ಒಂದು ಹೊಸ ಅಂದ್ರೆ ಫ್ಯಾಸಿನೇಟಿಂಗ್ ಆದ ವಿಶಿಷ್ಟ ಕ್ಷೇತ್ರವನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಚಾನ್ಸ್ ಅನ್ನ ಕೊಟ್ಟಿದೆ ನೋಡಿ. ಪೈನ್ ಲ್ಯಾಬ್ಸ್ ತನಗಾಗಿ ಒಂದು ಯುನೀಕ್ ಸ್ಪಾಟ್ ಅನ್ನ ಗಳಿಸ್ಕೊಂಡಿದೆ. ಅಂದ್ರೆ ಅದನ್ನ ನಾವು ಓಮ್ನಿ ಚಾನೆಲ್ ಮರ್ಚೆಂಟ್ ಪೇಮೆಂಟ್ ಸೊಲ್ಯೂಷನ್ಸ್ಗೆ ಒದಗಿಸ್ಕೊಳ್ತೀವಿ. ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಪೈನ್ ಲ್ಯಾಬ್ಸ್ ಈ ಒಂದು ಸ್ಟೋರ್ಸ್ ಗಳಿಗೆ ಇನ್ ಸ್ಟೋರ್ ಮತ್ತೆ ಆನ್ಲೈನ್ ಎರಡರಲ್ಲೂ ಕೂಡ ಪೇಮೆಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡಕ್ಕೆ ಬೇಕಾದ ಒಂದು ಟೆಕ್ನಾಲಜಿಯನ್ನ ಕೊಡತ್ತೆ. ಅದು ಅವರ ಬೆಳವಣಿಗೆಗೆ ಸಹಾಯ ಮಾಡೋದಕ್ಕೆ ಹೆಚ್ಚುವರಿ ಸೌಲಭ್ಯಗಳನ್ನು ಕೂಡ ಟೂಲ್ ಬಾಕ್ಸ್ ಕೂಡ ಆಫರ್ ಮಾಡ್ತಾರೆ. ಇನ್ನು ಕಂಪನಿಯ ಸಾಫ್ಟ್ವೇರ್ ನಾವು ನೋಡಿದಾಗ ಬೇರೆ ಬೇರೆ ಪೇಮೆಂಟ್ ಮೆಥಡ್ಸ್ ಗಳನ್ನ ಅದು ಆನ್ಲೈನ್ ಆಗಿರ್ಬೋದು ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ವ್ಯಾಪಾರಗಳಿಗಾಗಿ ಒಂದೇ ಒಂದು ಸೀಮ್ಲೆಸ್ ಸಿಸ್ಟಮ್ ಆಗಿ ಜೋಡಿಸುತ್ತೆ. ಟು ಬಿ ಹಾನೆಸ್ಟ್, ನೀವು ಭಾರತದಲ್ಲಿ ಒಂದು ದೊಡ್ಡ ಈ ಒಂದು ರಿಟೇಲ್ ಚೈನ್ ಅಂತ ಏನ್ ಹೇಳ್ತೀವಿ ಅದನ್ನ ಶಾಪ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಅಂದ್ರೆ ಪೈನ್ ಲ್ಯಾಬ್ಸ್ ಆ ಒಂದು ಟ್ರಾನ್ಸಾಕ್ಷನ್ ತೆರೆಮರೆಯಲ್ಲಿ ಹ್ಯಾಂಡಲ್ ಮಾಡ್ತಿರತ್ತೆ, ಅಂದ್ರೆ ಬಿಹೈಂಡ್ ದ ಸೀನ್ಸ್ ಇರತ್ತೆ ಅಂತ. ಈಗ ಬೇಸಿಕ್ಲಿ ನಾವು ನೋಡಿದಾಗ ನಿಮ್ಮ ಒಂದು ಪೇಮೆಂಟ್ಸ್ ಗಳೇನೆಲ್ಲ ಇರುತ್ತೆ ಅದನ್ನ ಪ್ರಾಸೆಸ್ ಮಾಡಿದ ಆ ಒಂದು ಸಣ್ಣ ಬಿಳಿ ಮೆಷಿನ್ಸ್ ನ ಒದಗಿಸ್ಕೊಡ್ತಾರೆ ಈ ಒಂದು ರೂಲಿಂದ. ಇದು ನೀವು ರೆಗ್ಯುಲರ್ ಆಗಿ ಬಳಸಬಹುದಾದ ಹಲವು ಮನೆ ಮಾತಾದ ಒಂದು ಪೇಮೆಂಟ್ ಪ್ಲೇಯರ್ಸ್ ಗಳಿಂದ ಅವರನ್ನ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡಿ. ಪೇಟಿಎಂ ಮತ್ತೆ ಫೋನ್ ಪೇ ನೋಡಿದಾಗ ಈ ಒಂದು ಬೇರೆಯ ಬಿಸ್ನೆಸ್ ನಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಅವು ಮುಖ್ಯವಾಗಿ ಕನ್ಸ್ಯೂಮರ್ ಫೇಸಿಂಗ್ ಆಪ್ಸ್ ಆಗಿರ್ಬೋದು ನೋಡಿ. ಮುಖ್ಯವಾಗಿ ಇದು UPI ಮತ್ತೆ ಆನ್ಲೈನ್ ವಾಲೆಟ್ಸ್ ಮೂಲಕ ಕ್ವಿಕ್ ಪೇಮೆಂಟ್ಸ್ ಗಳಿಗೆ ಅಲೋ ಮಾಡುತ್ತೆ. ಇನ್ನು ಈ ಒಂದು ಕನ್ಸಲ್ಟಿಂಗ್ ಫರ್ಮ್ ನಾವು ನೋಡಿದಾಗ ರೆಡ್ ಸೀಲ್ ಪ್ರಕಾರ ಇವುಗಳಲ್ಲಿ ಯಾವುದೂ ಕೂಡ ಈ ಒಂದು ಪೈನ್ ಲ್ಯಾಬ್ಸ್ ನ ಹೊಂದಿರೋಷ್ಟು ಒಂದು ಇಂಟಿಗ್ರೇಟೆಡ್ ಪೇಮೆಂಟ್ ನ ಸೂಟ್ ಹೊಂದೋದೇ ಇಲ್ಲ. ಇನ್ನು ಪೈನ್ ಲ್ಯಾಬ್ಸ್ ನ ಎವಲ್ಯೂಷನ್ ನೋಡಿದಾಗ ಭಾರತದ ಅಂದ್ರೆ ಒಟ್ಟಾರೆ ಪೇಮೆಂಟ್ ಈ ಒಂದು ಲ್ಯಾಂಡ್ಸ್ಕೇಪ್ ಎವಾಲ್ವ್ ಆದ ರೀತಿಯ ಜೊತೆ ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಕಂಪನಿ ಅರ್ಲಿ 2000s ಅಲ್ಲಿ ವ್ಯಾಪಾರಿಗಳಿಗೆ ಆ ಒಂದು ಪಾಯಿಂಟ್ ಆಫ್ ಸೇಲ್ಸ್ ಮಷಿನ್ಸ್ ಮತ್ತೆ ಅದ್ರ ಹಿಂದಿನ ಒಂದು ಸಾಫ್ಟ್ವೇರ್ ಸಪ್ಲೈ ಮಾಡೋದ್ರಿಂದ ಶುರುವಾಗಿದ್ದು. ಅಂದ್ರೆ ಮಿಡ್ 2010s ಅಲ್ಲಿ ನಾವು ನೋಡಿದಾಗ ಅದ್ರ ಹೊತ್ತಿಗೆ ತನ್ನ ಒಂದು POS ಸಾಫ್ಟ್ವೇರ್ ನಲ್ಲಿ ಅಫೋರ್ಡಬಿಲಿಟಿ ಟೂಲ್ಸ್ ಅನ್ನ ಅಳವಡಿಸಿಕೊಂಡಿತ್ತು. ಇದರಿಂದ ನೀವು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡೋದಕ್ಕೆ ಸಾಧ್ಯವಾಯಿತು ಕೂಡ. ಇದು ವ್ಯಾಪಾರಿಗಳಲ್ಲಿ ನಾವು ನೋಡಿದಾಗ ಈ ಒಂದು ಸೇಲ್ಸ್ ಬೂಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋದಕ್ಕೆ ಸಹಾಯ ಮಾಡಿದ್ರು. ಹಾಗೇನೆ ಕನ್ಸ್ಯೂಮರ್ಸ್ ಅಂದ್ರೆ ನಮ್ಮಂತಹ ಕಸ್ಟಮರ್ಸ್ ಯಾರೆಲ್ಲ ಇರ್ತೀವಿ ಅವ್ರಿಗೆ ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ಸ್ ಕೂಡ ಸಿಕ್ತು. ಆಮೇಲೆ ಪೈನ್ ಲ್ಯಾಬ್ಸ್ ನಾವು ನೋಡಿದಾಗ ಈ ಒಂದು ಗಿಫ್ಟ್ ಕಾರ್ಡ್ಸ್ ನ ಇಶ್ಯೂ ಮಾಡೋ ಕಡೆಗೆ ಕಾಲಿಡ್ತು. ಅಂದ್ರೆ 2019ರಲ್ಲಿ ಅದು ಕ್ವಿಕ್ ಕ್ಲೀವರ್ ಅಂತ ಏನ್ ಹೇಳ್ತೀವಿ ಅದನ್ನ ಲೀಡಿಂಗ್ ಗಿಫ್ಟ್ ಕಾರ್ಡ್ಸ್ ಏನಿರುತ್ತೆ ಈ ಒಂದು ಪ್ಲಾಟ್ಫಾರ್ಮ್ ನ ಅಕ್ವೈರ್ ಮಾಡ್ಕೊಳ್ತು. ಹಾಗೇನೆ ಅದು ತನ್ನ ಒಂದು ಪೇಮೆಂಟ್ ಗೇಟ್ ವೇ ಕೆಪಾಬಿಲಿಟೀಸ್ ನ ನೋಡಿದಾಗ ಬಿಲ್ಡ್ ಔಟ್ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಾಪಾರಿಗಳು ಇನ್ ಸ್ಟೋರ್ ಅಥವಾ ಆಪ್ ಗಳು ಏನೆಲ್ಲ ಇರುತ್ತೆ ಅಥವಾ ವೆಬ್ಸೈಟ್ ಈ ಒಂದು ಪೇಮೆಂಟ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಪೈನ್ ನ ಬಳಸೋದಕ್ಕೆ ಅಲೋ ಮಾಡ್ತು.
ಅದರ ಪ್ರವೇಶ 2022 ಹಾಗೂ 23 ಬಂದಿದ್ದು. ಆಗ ಕಂಪನಿ ಸಣ್ಣ ವ್ಯಾಪಾರಿಗಳ ಕಡೆಗೆ ಹೆಚ್ಚು ಡೈರೆಕ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಶುರು ಮಾಡ್ಕೊಂತು. ಇದಕ್ಕೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ನಾವು ನೋಡಿದಾಗ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಎನಾಬಲ್ ಮಾಡೋದ್ರಲ್ಲಿ ಕೆಲಸ ಮಾಡ್ತಿದ್ದಂತಹ ಸ್ಟಾರ್ಟ್ಅಪ್ ಆದ ಈ ಒಂದು ಮೊಸಾಂಬಿಯಲ್ಲಿ ಅದರ ಒಂದು ಇನ್ವೆಸ್ಟ್ಮೆಂಟ್ ಸಹಾಯ ಮಾಡ್ತು. ಪೈನ್ ಲ್ಯಾಬ್ಸ್ಗೆ 2 ಮುಖ್ಯ ವ್ಯವಹಾರದ ವಿಭಾಗಗಳಿದೆ. ಪ್ರತಿಯೊಂದು ಚೆಕ್ಔಟ್ ವ್ಯಾಲ್ಯೂ ಚೈನ್ಸ್ ನ ಬೇರೆ ಬೇರೆ ಭಾಗವನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗುತ್ತೆ. ನಂಬರ್ 1 ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟ್ರಾನ್ಸಾಕ್ಷನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ನೋಡಿ, ಈ ಒಂದು ಕೋರ್ ಮರ್ಚೆಂಟ್ ಫೇಸಿಂಗ್ ಪೇಮೆಂಟ್ ಬಿಸ್ನೆಸ್ ಇದು. ಅಂದ್ರೆ ಇದು ಸ್ಟೋರ್ಗಳಲ್ಲಿನ ಅದರ ಒಂದು POS ಟರ್ಮಿನಲ್ಸ್ ಇಂದ ಹಿಡ್ಕೊಂಡು ಈ ಒಂದು ಟ್ರಾನ್ಸಾಕ್ಷನ್ಸ್ ಪ್ರಾಸೆಸ್ ಮಾಡು ಮತ್ತೆ ಬ್ಯಾಂಕ್ಸ್ ಜೊತೆ ಲಿಂಕ್ ಮಾಡುವಂತಹ ಸಾಫ್ಟ್ವೇರ್ ತನಕ ಎಲ್ಲವನ್ನು ಕವರ್ ಮಾಡ್ತಾ ಬರುತ್ತೆ. ಅದು ಆನ್ಲೈನ್ ಪೇಮೆಂಟ್ಸ್ ನ ಪ್ರಾಸೆಸಿಂಗ್ ಕೂಡ ಮಾಡುತ್ತೆ. ಈಗ ಆ ಸೂಟ್ ಆಫ್ ಮರ್ಚೆಂಟ್ ಟೂಲ್ಸ್ ಕೂಡ ಆಫರ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಇದ್ರ ಮೇಲೆ ನಾವು ನೋಡಿದಾಗ ಅದು ಕೆಲವು ಯೂಸ್ಫುಲ್ ವ್ಯಾಲ್ಯೂ ಆಡೆಡ್ ಮತ್ತೆ ಸರ್ವಿಸ್ಗಳ ಒಂದು ಲೇಯರ್ ಕೂಡ ಮಾಡುತ್ತೆ. ಇನ್ನು ಫಾರಿನ್ ಕಾರ್ಡ್ಸ್ಗೆ ಕರೆನ್ಸಿ ಕಾನ್ವರ್ಸೇಷನ್ ಆಗಿರ್ಬೋದು, ಅಂದ್ರೆ ಸೇಲ್ಸ್ಗಳಿಗೆ ಬೇಕಾಗಿರುವಂತಹ ಈ ಒಂದು ಆನಲಿಟಿಕ್ಸ್ ಡ್ಯಾಶ್ ಬೋರ್ಡ್ಸ್ ಏನಿರುತ್ತೆ ಅದನ್ನ ಪೇ ಲೇಟರ್ ಅಂತಾನೂ ಹೇಳ್ತೀವಿ ಅಥವಾ EMI ಆಪ್ಷನ್ಸ್ ಅಂತಾನೂ ಕೂಡ ಕೊಡಲಾಗುತ್ತೆ. ಹಾಗೆ ಹೆಚ್ಚು ಹೆಚ್ಚು ಎಲ್ಲ ಆಪ್ಷನ್ಸ್ಗಳು ಕೂಡ ಇದರಲ್ಲಿ ಇರುತ್ತೆ. ನೋಡಿ, ಇದೆಲ್ಲದಕ್ಕೂ ಪೈನ್ ಲ್ಯಾಬ್ಸ್ ಸಾಮಾನ್ಯವಾಗಿ ಫೀಸ್ ಅನ್ನ ತಗೊಳುತ್ತೆ. ಇನ್ನು ವ್ಯಾಪಾರಿಗಳಿಗೆ ನೋಡಿದಾಗ ತನ್ನ ಡಿವೈಸಸ್ ಮತ್ತೆ ಸಾಫ್ಟ್ವೇರ್ಗಳಿಗಾಗಿ ಚಾರ್ಜ್ ಮಾಡತ್ತೆ. ಅಂದ್ರೆ ಈ ವ್ಯಾಪಾರಿಗಳಾಗಿರ್ಬೋದು ಮತ್ತೆ ಸಾಫ್ಟ್ವೇರ್ಗಳನ್ನ ನೋಡಿದಾಗ ಅಪ್ಫ್ರಂಟ್ ಆಗಿ ಚಾರ್ಜ್ ಮಾಡುತ್ತೆ ಅಂತ ಹೇಳಿದೆ, ಅಥವಾ ಸರ್ವಿಸ್ ಸಬ್ಸ್ಕ್ರಿಪ್ಷನ್ಗಳಿಗಾಗಿ. ಈಗ ಪ್ರಾಸೆಸ್ ಮಾಡೋ ಟ್ರಾನ್ಸಾಕ್ಷನ್ ಮೇಲೆ ಒಂದು ಸಣ್ಣ ಕಟ್ ಅಥವಾ ಕಮಿಷನ್ ಅನ್ನ ಖಂಡಿತವಾಗೂ ತಗೊಳತ್ತೆ. ನಂಬರ್ 2 ಇಶ್ಯೂಯಿಂಗ್ ಮತ್ತೆ ಅಕ್ವೈರಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಒಂದು ರಿಟೇಲ್ ಬ್ರ್ಯಾಂಡ್ ನಿಮ್ಗೆ ಈ ಒಂದು ಗಿಫ್ಟ್ ಕಾರ್ಡ್ ನ ಆಫರ್ ಮಾಡಿದ್ರೆ ಅದರ ಹಿಂದೆ ಪೈನ್ ಲ್ಯಾಬ್ಸ್ ನ ಒಂದು ಪ್ಲಾಟ್ಫಾರ್ಮ್ ಪವರ್ ಮಾಡ್ತಿರೋ ಒಂದು ಗುಡ್ ಚಾನ್ಸ್ ಖಂಡಿತವಾಗ್ಲೂ ಇರುತ್ತೆ ಅಂತ. ಈಗ ಪೈನ್ ಲ್ಯಾಬ್ಸ್ ನ 2ನೇ ಬಿಸ್ನೆಸ್ ಲೈನ್ ನ ನಾವು ನೋಡಿದಾಗ ರಿಟೇಲರ್ಸ್ಗೆ ತಮ್ಮದೇ ಆದ ಒಂದು ಗಿಫ್ಟ್ ಕಾರ್ಡ್ಸ್ಗಳು ಮತ್ತೆ ಲಾಯಲ್ಟಿ ಪ್ರೋಗ್ರಾಮ್ಸ್ ಮತ್ತೆ ಡಿಜಿಟಲ್ ವಾಲೆಟ್ಸ್ ಖಂಡಿತವಾಗ್ಲೂ ಇರುತ್ತೆ. ಅಷ್ಟೇ ಯಾಕೆ, ಈಗ ಇಂಟರ್ನಲ್ ಎಂಪ್ಲಾಯೀಸ್ಗಳನ್ನೇ ತಗೊಳ್ಳಿ, ಅವರು ಕೊಡುವಂತಹ ರಿವಾರ್ಡ್ಸ್ ಇಶ್ಯೂ ಮಾಡೋದಕ್ಕೂ ಕೂಡ ಅಲೋ ಮಾಡುತ್ತೆ ಗೊತ್ತಾ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಈ ಆಫರಿಂಗ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮ್ಯಾನೇಜ್ ಮಾಡೋದಕ್ಕೆ ಒಂದು ಕ್ಲೌಡ್ ಬೇಸ್ಡ್ ಸಿಸ್ಟಮ್ ಅನ್ನ ಕೊಡುತ್ತೆ. ಈ ಸೇವೆಗಳಿಗೆ ಅದು ಪ್ರೋಗ್ರಾಮ್ ಫೀಸ್ ಅನ್ನ ಚಾರ್ಜ್ ಮಾಡುತ್ತೆ ಕೂಡ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ತನ್ನ ಒಂದು ಗಿಫ್ಟ್ ಕಾರ್ಡ್ ಪ್ರೋಗ್ರಾಮ್ ನಡೆಸೋದಕ್ಕೆ ಪೈನ್ ಲ್ಯಾಬ್ಸ್ಗೆ ಏನಿರುತ್ತೆ ಪೇ ಮಾಡ್ಬೋದು ಅಲ್ವಾ. ಅದ್ರ ಮೇಲೆ ನಾವು ನೋಡಿದಾಗ ಆ ಗಿಫ್ಟ್ ಕಾರ್ಡ್ಸ್ ಅಥವಾ ಒಂದು ಲಾಯಲ್ಟಿ ಪಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ನಂತರ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ ನ ಬಳಸಿದಾಗ ಈ ಒಂದು ಪೈನ್ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಒಂದು ಸಣ್ಣ ಫೀ ಅನ್ನ ಖಂಡಿತರು ತಗೊಳ್ಬಹುದು. ಇನ್ನು ಸಾಮಾನ್ಯವಾಗಿ ಪೈನ್ ದೊಡ್ಡ ಒಂದು ಬಿಸ್ನೆಸ್ ಜೊತೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಮೂಲಕ ಗಳಿಸುತ್ತೆ. ಆ ದೃಷ್ಟಿಯಿಂದ ನಾವು ನೋಡಿದಾಗ ಇದು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಬಿಸ್ನೆಸ್ ಗಳಿಗಿಂತ ಡಿಫ್ರೆಂಟ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಬೆಳವಣಿಗೆ ಬರೋದು ಸ್ಕೇಲ್ ನಿಂದ, ಅಂದ್ರೆ ಈ ಹೆಚ್ಚು ಬ್ರ್ಯಾಂಡ್ಸ್ ಮತ್ತೆ ಬ್ಯಾಂಕ್ಸ್ ಗಳನ್ನ ಸೈನ್ ಅಪ್ ಮಾಡೋದ್ರಿಂದ ಅಥವಾ ಈ ಒಂದು ಸರ್ಕ್ಯುಲೇಷನ್ ಅಲ್ಲಿರೋ ಕಾರ್ಡ್ಸ್ ಮತ್ತೆ ಪಾಯಿಂಟ್ಸ್ ಗಳ ಒಂದು ವಾಲ್ಯೂಮ್ ಅನ್ನ ಹೆಚ್ಚಿಸೋದ್ರಿಂದ. ಇದು ಅವರಿಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಬಿಡಿ. ಅಂದ್ರೆ FY 2024 ಅಲ್ಲಿ ನಾವು ನೋಡಿದಾಗ ಪೈನ್ ಲ್ಯಾಬ್ಸ್ ವ್ಯಾಲ್ಯೂ ಪ್ರಕಾರ ಗಿಫ್ಟ್ ಕಾರ್ಡ್ ನ ಒಂದು ನೀಡಿಕೆಯಲ್ಲಿ ಭಾರತದ ಒಂದು ಮಾರ್ಕೆಟ್ ಲೀಡರ್ ಆಗಿತ್ತು. ಆದ್ರೆ ಈ ಕಥೆನೂ ಕೂಡ ಅಪಾಯಗಳಿಲ್ಲದೆ ಇಲ್ಲ ಅಂತಲ್ಲ. ಅದರ ಯಶಸ್ಸಿನ ಕಥೆಯನ್ನ ನಾವು ನೋಡಿದಾಗ ಟೆಸ್ಟ್ ಮಾಡಬಹುದಾದ ಹಲವಾರು ಚಾಲೆಂಜಸ್ಗಳು ಇಲ್ಲಿದೆ. ನಂಬರ್ 1, ಇದು ಇನ್ನೂ ಕೂಡ ಲಾಭದಾಯಕವಾಗಿಲ್ಲ, ಅಂದ್ರೆ ಪ್ರಾಫಿಟ್ ಬರ್ತಾ ಇಲ್ಲ ಅಂತ. ತನ್ನ ಬೆಳವಣಿಗೆ ನಡುವೆನೂ ಕೂಡ ನೋಡಿದ್ರೆ ಈ ಒಂದು ಪೈನ್ ಲ್ಯಾಬ್ಸ್ ಇನ್ನು ಪೂರ್ತಿ ವರ್ಷದ ಲಾಭವನ್ನೇ ನೋಡಿಲ್ಲ. ಕಂಪನಿ ಇತ್ತೀಚಿನ ವರ್ಷಗಳಲ್ಲಿ ಸತತವಾಗಿ ಅಂದ್ರೆ ನೆಟ್ ಲಾಸಸ್ ಅನ್ನ ರೆಕಾರ್ಡ್ ಮಾಡಿದೆ. ಕಳೆದ ವರ್ಷ ಮಾರ್ಚ್ ಮತ್ತೆ ಡಿಸೆಂಬರ್ ನಡುವೆ ಮಾತ್ರ ಅದು ಕೊನೆಗೂ ಕೂಡ ಸ್ವಲ್ಪ ಲಾಭವನ್ನ ನೋಡ್ತು ಅಷ್ಟೇ. ಟು ಬಿ ಹಾನೆಸ್ಟ್, ಈ ಹೆಚ್ಚಿನ ಸಮಯದಲ್ಲಿ ಅದು ಒಂದು ನೆಗೆಟಿವ್ ಆಪರೇಟಿಂಗ್ ಕ್ಯಾಶ್ ಫ್ಲೋನ ಕೂಡ ಹೊಂದಿತ್ತು ಬಿಡಿ. ಇನ್ನು ಕೋರ್ ಬಿಸ್ನೆಸ್ ಇನ್ನು ಸ್ಥಿರವಾಗಿ ಈ ಒಂದು ಕ್ಯಾಶ್ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿಲ್ಲ. ಒಂದು ವೇಗವಾಗಿ ಬೆಳೀತಿರೋ ಟೆಕ್ ಕಂಪನಿಗೂ ಇದೇನು ಅಸಾಮಾನ್ಯ ಅಲ್ಲ ಬಿಡಿ. ಆದ್ರೆ ಕೊನೆಗೆ ನಾವು ನೋಡಿದಾಗ ಈ ಕಂಪನಿ ಒಂದು ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್ ಆಗುವಂತಹ ದಾರಿಯನ್ನ ರೂಪಿಸ್ಕೊಳ್ಳೇಬೇಕು ಅಲ್ವಾ. ಅವರ ಇತ್ತೀಚಿನ ಪ್ರಾಫಿಟಬಿಲಿಟಿನ ನಾವು ನೋಡಿದಾಗ ಅವ್ರು ಸಾಗಿದ ಹೆಜ್ಜೆ ಒಂದು ಒಳ್ಳೆ ನ್ಯೂಸ್ ಆದ್ರೂ ಕೂಡ ಅದು ಮುಂದುವರಿಯುತ್ತಾ ಅನ್ನೋ ಒಂದು ಗ್ಯಾರಂಟಿ ಖಂಡಿತವಾಗ್ಲೂ ಇಲ್ಲ. ಇನ್ನು ಅಲ್ಲಿವರೆಗೆ ಪೈನ್ ಲ್ಯಾಬ್ಸ್ ತನ್ನ ಒಂದು ಎಕ್ಸ್ಪ್ಯಾನ್ಷನ್ಗೆ ಇಂಧನವಾಗಿಸುವಂತಹ ಒಂದು ಇನ್ವೆಸ್ಟ್ ಮಾಡಿದ ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಅದು ಇನ್ನು ಮುಂದೆ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ನಂಬರ್ 2, ಕೆಲವು ಗ್ರಾಹಕರು ತುಂಬಾನೇ ಮುಖ್ಯ. ಪೈನ್ ಮಿಲಿಯನ್ಸ್ ಆಫ್ ವ್ಯಾಪಾರಿಗಳಾದ್ಯಂತ ಹರಡ್ಕೊಂಡಿದ್ರು ಕೂಡ ಅವರೆಲ್ಲರೂ ಅದರ ಒಂದು ಬುಕ್ಸ್ಗೆ ಅಷ್ಟೇ ಮುಖ್ಯ ಅಲ್ಲ ಬಿಡಿ. ಇನ್ನು ಪೈನ್ ಲ್ಯಾಬ್ಸ್ ನ ಆದಾಯದ ಒಂದು ದೊಡ್ಡ ಭಾಗ ಕೇವಲ ಅದರ ಟಾಪ್ 10 ಅಂತ ಏನ್ ಹೇಳ್ತೀವಿ ಆ ಗ್ರಾಹಕರಿಂದ ಬರುತ್ತೆ. ಇನ್ನು ಅವರ ಕಂಪನಿಯ ಆದಾಯಕ್ಕೆ 35% ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಈ ದೊಡ್ಡ ಕ್ಲೈಂಟ್ಸ್ ಗಳಲ್ಲಿ ಒಂದಿಬ್ರು ತಮ್ಮ ಬಿಸ್ನೆಸ್ ನ ಕಡಿಮೆ ಮಾಡಿದ್ರು ಅಥವಾ ಬಿಟ್ಟು ಹೋದ್ರು ಅವರು ಒಂದು ಪೈನ್ ನ ಬಿಸ್ನೆಸ್ ಮೇಲೆ ತುಂಬಾ ಹೊಡೆತವನ್ನ ಕೊಡಬಹುದು.
ನಂಬರ್ 3, ರೆಗ್ಯುಲೇಟರಿ ಅಪಾಯಗಳನ್ನ ಮರಿಬೇಡಿ. ಅಂದ್ರೆ ಪೈನ್ ಲ್ಯಾಬ್ಸ್ ಈ ಒಂದು ಫಿನ್ಟೆಕ್ ಮತ್ತೆ ಪೇಮೆಂಟ್ಸ್ ವಲಯದಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ನಾವು ಮೊದಲೇ ಬರೆದ ಹಾಗೆ RBIನ ನೆರಳು ಈ ಒಂದು ಉದ್ಯಮದ ಮೇಲೆ ದಟ್ಟವಾಗಿ ಬಿದ್ದಿದೆ ಅಂತ. ಈ ರೆಗ್ಯುಲೇಟರ್ ಹೆಚ್ಚು ಒಂದು ಸಾಫ್ಟ್ ಟಚ್ ತಗೊಳ್ಳೋ ಕಡೆಗೆ ಸಾಕ್ತಿದ್ರು ಕೂಡ. ಯಾವುದೇ ಪೇಮೆಂಟ್ ಬಿಸ್ನೆಸ್ ನಾವು ನೋಡಿದಾಗ ಆ ಒಂದು ಅದೃಷ್ಟವನ್ನ ಓವರ್ ನೈಟ್ ಅಲ್ಲಿ ಬದಲಾಯಿಸೋ ಪವರ್ ಇನ್ನೂ ಕೂಡ ಅದ್ರ ಕೈಲಿದೆ. ಅಂದ್ರೆ ಈ ರೂಲ್ಸ್ ಏನಿದೆ ಅಲ್ವಾ, ಅದು ಒಂದೇ ದಿನಗಳಲ್ಲಿ ಬದಲಾಗಬಹುದು ಅಂತ. ಮತ್ತೆ ಪೈನ್ ಲ್ಯಾಬ್ಸ್ ಹೇಗೆ ಆಪರೇಟ್ ಮಾಡುತ್ತೆ ಅಥವಾ ಎಷ್ಟು ಚಾರ್ಜ್ ಮಾಡಬಹುದು ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಸಹ ಆಗ್ಬೋದು. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮತ್ತೆ ಈ ಒಂದು ಸ್ಲೈಸ್ ಜೊತೆ ಈಗಾಗಲೇ ಆಗಿರೋದನ್ನ ನಾವು ನೋಡಿದೀವಿ ಅಲ್ವಾ. ಅದರ IPO ಫೈಲಿಂಗ್ ಪ್ರಕಾರ ಲಾಭ ಸ್ವಲ್ಪ ಕೆಟ್ಟೋದ್ರೂ ಕೂಡ ಈ ಒಂದು ಪೈನ್ ಲ್ಯಾಬ್ಸ್ ನ ಆದಾಯ ಸ್ಥಿರವಾಗಿ ಬೆಳೀತಾ ಇದೆ. ಇನ್ನು 2024ರಲ್ಲಿ ಕಂಪನಿ ಸುಮಾರು 1208 ಕ್ರೋರ್ಸ್ ಆದಾಯವನ್ನ ರಿಪೋರ್ಟ್ ಮಾಡಿತ್ತು. ಇದು ಹಿಂದಿನ ವರ್ಷಕ್ಕಿಂತ ಸುಮಾರು 24% ಜಂಪ್ ಆಗಿದೆ. ಇನ್ನು ಹಲವು ಒಂದು ಟ್ರೆಡಿಷನಲ್ ಪೇಮೆಂಟ್ ಕಂಪನಿಗಳನ್ನ ಮೀರಿಸಿದೆ ಕೂಡ. ಈ ಒಂದು ಬೆಳವಣಿಗೆಗೆ ಕಾರಣ ಏನು? ಮುಖ್ಯವಾಗಿ ನಾವು ನೋಡಿದಾಗ ಅದರ ಒಂದು ಕೋರ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಬೆಳೆದಿರೋದು. ಯಾಕೆ ಅಂತಂದ್ರೆ ಹೆಚ್ಚಾದ ವ್ಯಾಪಾರಿಗಳು ಆನ್ ಬೋರ್ಡ್ ಬಂದ್ರೂನುವೆ ಈ ಒಂದು ಹೆಚ್ಚು ಟ್ರಾನ್ಸಾಕ್ಷನ್ಸ್ ಅವರ ಒಂದು ಸಿಸ್ಟಮ್ ಮೂಲಕ ಹರಿದಿದೆ ಅಂತ. ಇನ್ನು ಇಶ್ಯೂಯಿಂಗ್ ಸೆಗ್ಮೆಂಟ್ ನಾವು ನೋಡಿದಾಗ ಇನ್ನೊಂದು ಕಡೆ ಫ್ಲಾಟ್ ಆಗಿದೆ. ಕೇವಲ 1-2% ಪಾಯಿಂಟ್ಸ್ ಅಷ್ಟೇ ಇದ್ದಿದ್ದು. ಇನ್ನು ಎರಡು ಬಿಸ್ನೆಸ್ ವಿಭಾಗಗಳು ಕೂಡ ಸ್ಪಷ್ಟವಾಗಿ ತುಂಬಾನೇ ಡಿಫ್ರೆಂಟ್ ವೇಗದಲ್ಲಿ ಬೆಳೀತಿದೆ ಅಂತ ಗೊತ್ತಾಗತ್ತೆ. ಆ ಆದಾಯದ ದೊಡ್ಡ ಭಾಗ ಪೈನ್ ಲ್ಯಾಬ್ಸ್ ನ ಫಿಕ್ಸ್ಡ್ ಮತ್ತೆ ರಿಕರಿಂಗ್ ಕಾಸ್ಟ್ಗೆ ಖರ್ಚಾಗತ್ತೆ ನೋಡಿ. ಇನ್ನು ಕಂಪನಿ ಹೆವಿಯಾಗಿ ಇನ್ವೆಸ್ಟ್ ಏನೋ ಮಾಡಿದ್ದಾರೆ. ಅಂದ್ರೆ ಈ ಕಂಪನಿಯಲ್ಲಿ ಬಳಸುವಂತಹ ಟೆಕ್ನಾಲಜಿ ಆಗಿರ್ಬೋದು, ಸೇಲ್ಸ್ ಎಕ್ಸ್ಪಾನ್ಷನ್ ಮತ್ತೆ ಆಕ್ವಿಸಿಷನ್ ಅಲ್ಲಿ. ಹಾಗೇನೆ ಆ ಒಂದು ಎಕ್ಸ್ಪೆನ್ಸ್ಗಳು ಕೂಡ ಸೇರ್ತಾ ಹೋಗ್ತಾನೆ ಇರ್ಬೋದು. ಇನ್ನು ಕಂಪನಿಯ ಒಂದು ಕಾಂಟ್ರಿಬ್ಯೂಷನ್ ಮಾರ್ಜಿನ್ ನಾವು ನೋಡಿದಾಗ ಇಂಪ್ರೂವ್ ಆಗ್ತಾ ಇದೆ. ಅಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ ಯೂನಿಟ್ ಬೇಸಿಸ್ ಏನಿರುತ್ತೆ ಅದ್ರ ಮೇಲೆ ಪ್ರಾಫಿಟ್ ಸಿಗತ್ತೆ ಅಂತ. ಆದ್ರೆ ಅದರ ಒಂದು ಯೂನಿಟ್ ಎಕನಾಮಿಕ್ಸ್ ಉತ್ತಮವಾಗಿದ್ರೂ ಕೂಡ ಅದರ ಒಂದು ಓವರ್ ಆಲ್ ಆಪರೇಷನಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗಿನೇ ಇರುತ್ತೆ ಅಂತ. ಇನ್ನು ಬಿಸ್ನೆಸ್ ನ ಈ ಒಂದು ಶೀರ್ ವಾಲ್ಯೂಮ್ ಇಂಪ್ರೆಸ್ ಆಗಿದೆ ನೋಡಿ, ಮತ್ತೆ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಕೂಡ. ಇನ್ನು 2024ರ ಕೊನೆ ಹೊತ್ತಿಗೆ ನಾವು ನೋಡಿದಾಗ ಕಂಪನಿ ಹತ್ರ 9 lakhs ಅಂದ್ರೆ 9 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು ಆನ್ ಬೋರ್ಡ್ ಇದ್ರು. ಅವರ ಒಂದು ಮೊಸಾಂಬೆ ಅಕ್ವಿಸಿಷನ್ ಮೂಲಕ ತಲುಪಿದ ಅಂದ್ರೆ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ಇನ್ನು ದೊಡ್ಡವರೆಗೂ ಕೂಡ ಬೂಸ್ಟ್ ಆಗಿತ್ತು ಅಂತ. ಅದು 2024ರ ಮೊದಲ 9 ತಿಂಗಳಲ್ಲಿ ಬರೋಬ್ಬರಿ 7.5 lakhs crore ಪೇಮೆಂಟ್ ವಾಲ್ಯೂಮ್ ಅನ್ನ ಹ್ಯಾಂಡಲ್ ಮಾಡಿತ್ತು. ಇನ್ನು ಪೈನ್ ಲ್ಯಾಬ್ಸ್ ನ ಸಿಸ್ಟಮ್ ಮೂಲಕ ಹರಿಯೋ ಈ ಒಂದು ಡಿಜಿಟಲ್ ಮನಿ ಸಾರಾಂಶವಾಗಿ ರಿಮಾರ್ಕಬಲ್ ಆಗಿದೆ. ಆದ್ರೆ ಈ ಎಲ್ಲಾ ಸ್ಟ್ರಾಂಗ್ ಮೆಟ್ರಿಕ್ಸ್ ಗಳ ನಡುವೆನೂ ಕೂಡ ಕಂಪನಿಗೆ ಇನ್ನೂ ಲಾಭ ಗಳಿಸಿದಂತಹ ಹಿಸ್ಟ್ರಿನೇ ಇಲ್ಲ ನೋಡಿ. ಪೈನ್ ಲ್ಯಾಬ್ಸ್ ಒಂದು ದೊಡ್ಡ ಬೆಳವಣಿಗೆಯ ಅವಕಾಶದ ಕೇಂದ್ರದಲ್ಲಿದೆ, ಹೌದು. ಆದ್ರೆ ನಮ್ಮ ಭಾರತದಲ್ಲಿ ಈ ಒಂದು ಪಾವತಿಗಳು ಅಂದ್ರೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಡಿಜಿಟಲೈಸ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ಆ ಒಂದು ಮನಿ ಫ್ಲೋಸ್ ಹೆಚ್ಚಿನ ಭಾಗವನ್ನ ಕ್ಯಾಪ್ಚರ್ ಮಾಡೋ ಹಾಗೆ ಸೆಟ್ ಆಗಿದೆ ನೋಡಿ. ಈ ಒಂದು ಪೇಮೆಂಟ್ ಸ್ಪೇಸ್ಗಾಗಿ ಈ ಒಂದು ಪೈಪೋಟಿ ನಡೆಸುವಂತಹ ಅಸಂಖ್ಯಾತ ಕಂಪನಿಗಳಿದೆ. M-Swipe, ಇಂಜೆನಿಕೋ, ಫೋನ್ ಪೇ, ರೇಸರ್ ಪೇ ಮತ್ತೆ ಇನ್ನೂ ಹಲವು ಅಂತ ಹೇಳ್ಬೋದು. ಕೇವಲ 9 ತಿಂಗಳ ಲಾಭದೊಂದಿಗೆ ಒಂದು ಪೈನ್ ಲ್ಯಾಬ್ಸ್ ಅವರನ್ನ ತಡೆ ಹಿಡಿಯುತ್ತೆ ಅನ್ನೋ ಒಂದು ಗ್ಯಾರಂಟಿನೇ ಇಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಾಗಿ ಒಂದು ಕಮಾಡಿಟೈಸ್ ಆಗ್ತಾನೆ ಇದೆ. ಇನ್ವೆಸ್ಟರ್ಸ್ ಈ ವಲಯಕ್ಕೆ ರಿಯಲಿಸ್ಟಿಕ್ ಆಗಿ ಕೂಡ ನೋಡಿದಾಗ ಒಂದು ಸಾಲಿಡ್ ಇನ್ವೆಸ್ಟ್ಮೆಂಟ್ ಥೀಸಿಸ್ ಏನಿರುತ್ತೆ ಅದನ್ನ ಕಟ್ಕೊಳ್ತಾರ. ಇನ್ನು ಪೈನ್ ಲ್ಯಾಬ್ಸ್ ಸದ್ಯಕ್ಕೆ ಆಫರ್ ಮಾಡ್ತಿದ್ರು ಕೂಡ ಅಂದ್ರೆ ಯಶಸ್ಸಿಗೆ ಖಚಿತವಾದ ದಾರಿನೇ ಇಲ್ಲ ಅಂತ. ಹಾಗೇನೆ ಈ ಒಂದು ಪೇಮೆಂಟ್ ಸಿಸ್ಟಮ್ ಏನಿದೆ ಅದನ್ನ ರಕ್ಷಿಸಿಕೊಳ್ಳಬಹುದಾದ ಕೋಟೆಯನ್ನ ಕಟ್ಕೊಳ್ಳೋದು ಮತ್ತೆ ಪೈನ್ ಲ್ಯಾಬ್ಸ್ ಹತ್ರ ಒಂದು ಮೋಟ್ ಇದೆ, ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯವಾಗುತ್ತಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯ ಹೊಸ ಯುಗ ಯಾವ ರೀತಿ ಶುರುವಾಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ದಶಕಗಳ ಕಾಲ ಗ್ಲೋಬಲೈಸೇಷನ್ ಅನಿವಾರ್ಯ ಅನಿಸಿದ ಮೇಲೆ ಪ್ರಪಂಚ ಈಗ ಹಿಂದೆ ಸರಿತಿರೋ ಹಾಗೆ ಕಾಣ್ತಾ ಇದೆ. ಹೆಚ್ಚಾಗಿ ನಾವು ನೋಡಿದಾಗ ದೇಶಗಳು ಒಳಮುಖವಾಗಿ ತಿರುಗ್ತಾ ಇದೆ ಅಲ್ವಾ. ಅಂದ್ರೆ ತಮ್ಮ ಗಡಿಯೊಳಗೆ ಉತ್ಪಾದನೆಯನ್ನ ಬಲಪಡಿಸ್ಕೊಳ್ಳೋದಕ್ಕೂ ಸಹ ಟ್ರೈ ಮಾಡ್ತಿದೆ. ಅವರು ಈ ಗುರಿಯನ್ನ ಸಾಧಿಸೋ ಅತಿ ಸಾಮಾನ್ಯ ದಾರಿ ಅಂತಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ. ಅದೇನು ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದು ಸರ್ಕಾರ ತನ್ನ ಕೈಯಲ್ಲಿರೋ ಒಂದು ಟೂಲ್ಸ್, ಸಬ್ಸಿಡೀಸ್, ಒಂದು ಕಡಿಮೆ ರೇಟಲ್ಲಿ ಸಿಗುವಂತಹ ಲೋನ್ಸ್, ಟ್ಯಾಕ್ಸ್ ಬ್ರೇಕ್ಸ್, ಟ್ಯಾರಿಫ್ಸ್ ಮತ್ತೆ ಇನ್ನೂ ಹೆಚ್ಚು ಇದನ್ನ ಬಳಸ್ಕೊಂಡು ತನ್ನ ಉದ್ಯಮದ ಕೆಲವು ಭಾಗಗಳನ್ನ ಮೇಲೆತ್ತೋದು. ಭಾರತಕ್ಕೆ ಖಂಡಿತ ಈ ಐಡಿಯಾ ಹೊಸದೇನಲ್ಲ ಬಿಡಿ. ನಮ್ಮ ಒಂದು ಲೈಸೆನ್ಸ್ ರಾಜ್ನ ನೋಡಿದಾಗ ಕೊನೆಗೆ ಸಮೃದ್ಧಿಯತ್ತ ನಮ್ಮ ದಾರಿಯನ್ನೇ ನಾವೇ ಪ್ಲಾನ್ ಮಾಡ್ಕೊಳ್ಳೋ ಒಂದು ಪ್ರಯೋಗ ಆಗಿತ್ತು. ಮತ್ತೆ ಆ ಒಂದು ಅಪ್ರೋಚ್ನ ನಾವು ನೋಡಿದಾಗ ಪ್ರತಿಧ್ವನಿಗಳು ಇವತ್ತಿಗೂ ಕೂಡ ಮುಂದುವರಿತಾನೆ ಇದೆ. ನಿನ್ನೆ ತಾನೇ ಸರ್ಕಾರ ಏನ್ ಮಾಡ್ತು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಬೂಸ್ಟ್ ಮಾಡೋದಕ್ಕೆ 1 ಲಕ್ಷ ಕೋಟಿ ಮೊತ್ತದ ಸ್ಕೀಮ್ ಒಂದನ್ನ ಅನೌನ್ಸ್ ಮಾಡಿದೆ ಅಲ್ವಾ. ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್ ಇನ್ಸೆಂಟಿವ್ಸ್ಗಾಗಿ ನಮ್ಮ ಒಂದು ದೊಡ್ಡ ಖರ್ಚು ಬಗ್ಗೆನೂ ಕೂಡ ನೀವು ಕೇಳಿರ್ಬೋದು ನೋಡಿ.
ನೋಡಿ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತಾನೆ ನಾವು ಒಂದು ರೀಸೆಂಟ್ ಪೇಪರ್ಸ್ ಗಳನ್ನ ನೋಡಿದ್ವಿ. ಒಂದು IMF ನಿಂದ, ಇನ್ನೊಂದು ರಾಂಡ್ ಕಾರ್ಪೊರೇಷನ್ಸ್, ಮತ್ತೊಂದು ಎಕನಾಮಿಸ್ಟ್ ನಾಥನ್ ಲೇನ್ ಅವರಿಂದ. ಈಗ ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗ್ಲೂ ಕೂಡ ನ್ಯಾಷನಲ್ ಸ್ಟ್ರಾಟಜೀಸ್ ನ ಒಂದು ಭಾಗ ಆಗಿರುತ್ತೆ. ಈಗ ನಿಮ್ಮ ಉದ್ಯಮ ಏನಿರುತ್ತೆ ಅದನ್ನ ಸ್ಟ್ರಾಂಗ್ ಪಡಿಸ್ಕೊಳ್ಳೋದು, ಕನಿಷ್ಠ ಪ್ರಿನ್ಸಿಪಲ್ಸ್ ಪ್ರಕಾರ ನಾವು ನೋಡಿದಾಗ ನಿಮ್ಮ ದೇಶವನ್ನ ಬಲಪಡಿಸೋ ದಾರಿ ಅಂತ ಗೊತ್ತಾಗುತ್ತೆ ಅಲ್ಲ. ಇದು 3 ದೊಡ್ಡ ಪ್ರಾಮಿಸ್ ಜೊತೆ ಬರುತ್ತೆ ನೋಡಿ. ಮೊದಲನೇದಾಗಿ ಇಂಡಸ್ಟ್ರಿಯಲ್ ಪಾಲಿಸಿ. ದೊಡ್ಡ ಒಂದು ಫಾರಿನ್ ಬಿಸ್ನೆಸ್ ನಿಮ್ಮ ಮೇಲೆ ಸವಾರಿ ಮಾಡೋದನ್ನ ತಡೆಯೋ ಪ್ರಾಮಿಸ್ ನ ಕೊಡುತ್ತೆ. ಇದಕ್ಕೆ ಅತಿ ಬಲವಾದ ಕೇಸ್ ಇರೋದು ಇನ್ಫ್ಯಾಂಟ್ ಇಂಡಸ್ಟ್ರೀಸ್ ಬಗ್ಗೆ ಸಂಬಂಧಪಟ್ಟಿರೋದು. ಒಂದು ಕಂಪನಿ ತನ್ನ ಜೀವನದ ಇನಿಷಿಯಲ್ ಸ್ಟೇಜ್ ನಲ್ಲಿ, ಅಂದ್ರೆ ಅದು ಇನ್ನು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಾ ಇರೋಂತ ಟೈಮ್ ನಲ್ಲಿ ತನ್ನ ಒಂದು ಬಿಸ್ನೆಸ್ ರೀತಿ ನೀತಿಗಳನ್ನ ಕಲಿತಿರ್ಬೇಕಾದ್ರೆ ಅತಿ ಹೆಚ್ಚು ವೀಕ್ ಆಗಿರತ್ತೆ ಅಲ್ವಾ. ಈ ಸೂಕ್ಷ್ಮ ಹಂತದಲ್ಲಿ ನಾವು ನೋಡಿದಾಗ ಅದು ತುಂಬಾ ಬಲವಾದ ನೆಟ್ವರ್ಕ್ಸ್ ಮತ್ತೆ ಆಳವಾದ ಅನುಭವದ ಜೊತೆ ಇರೋ ಒಂದು ದೊಡ್ಡ ಫಾರಿನ್ ಬಿಸ್ನೆಸ್ ನ ಎದುರಿಸಬೇಕಾಗಿರತ್ತೆ. ಆ ಪ್ರೆಷರ್ಗೆ ಈ ಕಂಪನಿ ಏನಾಗುತ್ತೆ, ಕುಸಿದ್ ಬೀಳ್ಬೋದು. ಅದಕ್ಕಾಗಿ ದೇಶಗಳು ಟ್ಯಾರಿಫ್ಸ್ ಮತ್ತೆ ಇಂಪೋರ್ಟ್ಸ್ ಕೋಟಾಸ್ ಹಾಕೋದು, ಕನಿಷ್ಠ ತಮ್ಮ ಒಂದು ಸ್ವಂತ ಇಂಡಸ್ಟ್ರೀಸ್ ಸರ್ವೈವ್ ಆಗುವಂತಹ ಮೆಚುರಿಟಿ ಬರೋವರೆಗೂ ಕೂಡ ಈ ರೀತಿ ಮಾಡ್ತಾ ಇರುತ್ತೆ. ಎರಡನೇದಾಗಿ ಇಂಡಸ್ಟ್ರಿಯಲ್ ಪಾಲಿಸಿ. ನಿಮ್ಮ ಒಂದು ಉದ್ಯಮಗಳು ದೊಡ್ಡ ಚಾಲೆಂಜ್ ಗಳನ್ನ, ಅಂದ್ರೆ ಈ ಒಂದು ಸ್ಕೇಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ರೈವೇಟ್ ಮಾರ್ಕೆಟ್ಸ್ ಅವ್ರಿಗಿರುವಂತಹ ಒಂದು ಬುದ್ಧಿ ತಂದಿಂದ ಏನ್ ಮಾಡ್ತಾರೆ, ಶಾರ್ಟ್ ಟರ್ಮ್ ರಿಸ್ಕ್ ತಗೊಂಡ್ರು ಕೂಡ ಈ ಒಂದು ದೃಷ್ಟಿಯಲ್ಲಿ ಯಾವುದೇ ಫೈನಾನ್ಷಿಯಲ್ ಪೇ ಆಫ್ಸ್ ಇಲ್ಲದೆ ಇರೋ ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಗಳಿಗೆ ಫಂಡ್ ಮಾಡೋದಕ್ಕೆ ಹಿಂಜರಿಯುತ್ತೆ. ಒಂದು ಪೂರ್ತಿ ಸೆಕ್ಟರ್ ನ ಸ್ಕ್ರಾಚ್ ನಿಂದ ಕ್ರಿಯೇಟ್ ಮಾಡೋ ಚಾಲೆಂಜಸ್ ಗಳನ್ನ ನಾವು ಯೋಚಿಸಿದಾಗ ಅದು ರಿಸ್ಕಿ ಮತ್ತೆ ಒಂದು ದಶಕಗಳ ಕಾಲ ರಿಟರ್ನ್ಸ್ ನ ಕೊಡದೇ ಇರಬಹುದು. ಒಬ್ಬ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ ಫೈನಾನ್ಷಿಯಲ್ ಮ್ಯಾಚ್ ಸೆನ್ಸ್ ಆಗೋದೇ ಇಲ್ಲ. ಆದ್ರೆ ಒಂದು ಫಾರಿನ್ ಡಿಪೆಂಡೆನ್ಸ್ ಕಡಿಮೆ ಮಾಡೋದು, ಇದ್ರ ತರ ಬೇರೆ ರಿವಾರ್ಡ್ಸ್ ಗಳನ್ನ ಬಯಸೋ ಸರ್ಕಾರ ಅಂತ, ಅಂದ್ರೆ ಸಬ್ಸಿಡೀಸ್ ಮತ್ತೆ ಇನ್ಸೆಂಟಿವ್ಸ್ ಕೊಡೋದಕ್ಕೆ ಖುಷಿ ಆಗಿರ್ಬೋದು. ಸೌತ್ ಕೊರಿಯಾ ತನ್ನ ಒಂದು ಹೆವಿ ಕೆಮಿಕಲ್ಸ್ ಇಂಡಸ್ಟ್ರಿನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಗ, ಅಂದ್ರೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅವರ ಒಂದು ಆರಂಭಿಕ ಪ್ರಯತ್ನಗಳಿಗೆ ಫಂಡ್ ಮಾಡೋದಕ್ಕೆ ಸುಮ್ಮನೆ ರಿಫ್ಯೂಸ್ ಮಾಡಿದ್ರು, ಅಂದ್ರೆ ಫಂಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ರು. ಇನ್ನು ಫೈನಾನ್ಷಿಯಲ್ ದೃಷ್ಟಿಕೋನದಿಂದ ನಾವು ನೋಡಿದಾಗ ಆ ಪ್ರಾಜೆಕ್ಟ್ ಮೂರ್ಖತನದಲ್ಲಿ ಅನಿಸ್ತಿತ್ತು. ಈಗ ಕೊರಿಯಾಗೆ ಇಲ್ಲಿ ಮೊದಲೇ ಇದ್ದ ಯಾವುದೇ ಅಡ್ವಾಂಟೇಜ್ ಖಂಡಿತವಾಗ್ಲೂ ಇರೋದಿಲ್ಲ. ಆದ್ರೆ ಆಗ ಒಂದು ಸ್ಟೇಟ್, ಅಂದ್ರೆ ರಾಜ್ಯ ಟೇಕ್ ಓವರ್ ಮಾಡಿಕೊಂಡು ಆ ಒಂದು ಅಡ್ವಾಂಟೇಜ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಯ್ತು ನೋಡಿ. ಇನ್ನು ಕ್ಲೈಮೇಟ್ ಚೇಂಜ್ ತರದ ಒಂದು ಎಮರ್ಜೆನ್ಸೀಸ್ ನಾವು ನೋಡಿದಾಗ ಇದನ್ನ ಸಾಲ್ವ್ ಮಾಡ್ತಿದ್ರೆ ಇದು ತುಂಬಾ ಕ್ರೂಷಿಯಲ್ ಅಂತ ಗೊತ್ತಾಗುತ್ತೆ. ಈಗ ಈ ಯೋಗ್ಯವಾದ ಹಲವು ಒಂದು ಕ್ಲೈಮೇಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳಲ್ಲಿ ಹಣ ಇಲ್ಲದೆ ಇರಬಹುದು ಅಲ್ವಾ. ಈ ಕೇಸಸ್ ಗಳಲ್ಲಿ ಏನಾಗುತ್ತೆ, ಸರ್ಕಾರ ಅಂದ್ರೆ ಚೈನಾ ತನ್ನ ಒಂದು ಇವಿಸ್ ಜೊತೆ ಮಾಡ್ದ ಹಾಗೆ ಮಾರ್ಕೆಟ್ ನ ಸರಿಯಾದ ಡೈರೆಕ್ಷನ್ ಅಲ್ಲಿ ನರ್ಜ್ ಮಾಡಬಹುದು. ಆದ್ರೆ ಹೆಚ್ಚಾಗಿ ದೇಶಗಳು ಇಂಡಸ್ಟ್ರಿಯಲ್ ಪಾಲಿಸಿಯನ್ನ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಮತ್ತೆ ಈ ಒಂದು ಸ್ಥಿತಿಸ್ಥಾಪಕತ್ವ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ ಅನುಸರಿಸುತ್ತೆ. ಈಗ ಕೆಲವು ಇಂಡಸ್ಟ್ರಿಗಳಿಗೆ ಹೈ ಸೋಷಿಯಲ್ ವ್ಯಾಲ್ಯೂ ಇದ್ದೇ ಇರುತ್ತೆ ಅಲ್ವಾ, ಅಥವಾ ಒಂದು ಫಾರಿನ್ ಕಂಪನೀಸ್ ಮೇಲೆ ನಾವು ನೋಡಿದಾಗ ಅದ್ರ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿರ್ತೀವಿ. ಈಗ ಅತಿ ಕೆಟ್ಟ ಸಮಯದಲ್ಲಿ ನಿಮ್ಮನ್ನ ವೀಕ್ ಸಹ ಮಾಡಬಹುದು. ಈಗ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನೀವು ನಿಮ್ಮ ಆರ್ಮ್ಸ್ಗಾಗಿ ಏನ್ ಮಾಡ್ತೀರಾ, ಫಾರಿನ್ ಪವರ್ಸ್ ಮೇಲೆ ಡಿಪೆಂಡ್ ಆದ್ರೆ ನಿಮ್ಗೆ ಅತಿ ಹೆಚ್ಚು ಬೇಕಾದ್ಲೇ ಕೂಡ ಆ ಸಪ್ಲೈ ಏನಿರುತ್ತೆ ಅದನ್ನ ಬೇರೆಯವರು ಕಟ್ ಮಾಡ್ಬೋದು ಅಲ್ವಾ. ಅದೇ ರೀತಿ ಇಂಡಸ್ಟ್ರಿಯಲ್ ಪಾಲಿಸಿ ಅದರಿಂದ ನಿಮ್ಮನ್ನ ಉಳಿಸೋದಕ್ಕೂ ಕೂಡ ಪ್ರಾಮಿಸ್ ಕೊಡುತ್ತೆ. ಆದ್ರೆ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಸರಿ, ಮಾಡತ್ತೆ. ಕೆಲವೊಮ್ಮೆ ನಾವು ನೋಡಿದಾಗ IMF ಕಂಡುಕೊಂಡ ಪ್ರಕಾರ ಆನ್ ಆವರೇಜ್ ಸರ್ಕಾರಗಳು IP ಜೊತೆ ಟಾರ್ಗೆಟ್ ಮಾಡೋ ಒಂದು ವಲಯಗಳನ್ನ ಹಾಗೆ ಮಾಡಿದವರನ್ನ ಹೆಚ್ಚು ಎಫಿಷಿಯೆಂಟ್ ಮತ್ತೆ ಪ್ರೊಡಕ್ಟಿವ್ ಆಗಿ ಗಳಿಸುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ನೋಡಿ. ಈ ಗೇನ್ಸ್ ನ ಹೆಚ್ಚಾಗಿ ನಾವು ನೋಡಿದಾಗ ತುಂಬಾ ಶಾರ್ಟ್ ಲಿವ್ಡ್ ಆಗಿರುತ್ತೆ, ಅಂದ್ರೆ ಕಡಿಮೆ ಸಮಯದಲ್ಲಿ ಇರುತ್ತೆ ಅಂತ. ವಿಶೇಷವಾಗಿ ಸಬ್ಸಿಡೀಸ್ ಇನ್ ಎಫಿಷಿಯೆಂಟ್ ಫರ್ಮ್ಸ್ ಗಳಿಗೆ ಹೋದಾಗ ಇದ್ರ ಅರ್ಥ ಏನ್ ಗೊತ್ತಾಗೋದು, ಇಂಡಸ್ಟ್ರಿಯಲ್ ಪಾಲಿಸಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ ಅಂತ. ಇನ್ನು ಎಕನಾಮಿಸ್ಟ್ ನಾಥನ್ ಲೇನ್ ಅಲ್ಲಿ ನಾವು ನೋಡಿದಾಗ ಸೌತ್ ಕೊರಿಯಾದ ಹೆವಿ ಕೆಮಿಕಲ್ಸ್ ಇಂಡಸ್ಟ್ರಿ ನಾನ್ ಟಾರ್ಗೆಟೆಡ್ ಸೆಕ್ಟರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ತನ್ನ ಒಂದು ಔಟ್ಪುಟ್ ನ ಡಬಲ್ ಮಾಡ್ದ ಹಾಗೆ ಕಂಡ್ಕೊಳ್ತಿದ್ದಾರೆ. ಆದ್ರೆ ಈ ಬೆನಿಫಿಟ್ಸ್ ಏನು ಕೂಡ ಗ್ಯಾರಂಟಿನ ಕೊಡಲ್ಲ. ಆದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಇಂಪ್ರೂವ್ ಮಾಡೋ ಕೆಲವು ಚಾಯ್ಸಸ್ ಗಳು ಖಂಡಿತವಾಗ್ಲೂ ಇದೆ. ಅದು ಏನ್ ಹೇಳತ್ತೆ ಅಂತ ಇಲ್ಲಿ ನೋಡೋಣ. ನಂಬರ್ 1, ಎಕ್ಸ್ಪೋರ್ಟ್ ಆಧಾರಿತವಾಗಿರೋದು. ಈಗ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ನೋಡಿದಾಗ ಎಕ್ಸ್ಪೋರ್ಟ್ಸ್ಗಾಗಿ ಕಂಪನಿಗಳನ್ನ ತನ್ನ ಒಂದು ಇನ್ಸೆಂಟಿವ್ಸ್ ಮಾಡ್ಕೊಂಡಾಗ ಅದು ಗ್ಲೋಬಲಿ ಕಾಂಪಿಟೇಟಿವ್ ಆಗಿರೋ ಫರ್ಮ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಈಗ ನೀವು ನಿಜವಾದ ಒಂದು ವ್ಯಾಲ್ಯೂ ಫಾರ್ ಮನಿ ಕೊಡದೇ ಇದ್ರೆ ಈ ಒಂದು ಫಾರಿನರ್ಸ್ ನಿಮ್ಮ ಒಂದು ಗೂಡ್ಸ್ ಗಳನ್ನ ಕೊಳ್ಳುವಂತೆ ಮಾಡೋದು ತುಂಬಾನೇ ಕಷ್ಟ. ಹಾಗೇನೆ ಕಂಪನಿಗಳು ಈ ಒಂದು ಎಕ್ಸ್ಪೋರ್ಟ್ಸ್ ನ ಬೆಳೆಸಬೇಕಾದ್ರೆ ಸೋಮಾರಿಗಳಾಗಿರೋದಕ್ಕೆ ಆಗೋದಿಲ್ಲ ನೋಡಿ. ಇರೋಂತ ಎಕ್ಸ್ಪೋರ್ಟ್ಸ್ ಏನಿರುತ್ತೆ ಅದನ್ನ ಟಾರ್ಗೆಟ್ ಮಾಡೋದ್ರಿಂದ ಸೌತ್ ಕೊರಿಯಾ, ಚೈನಾ ಮತ್ತೆ ಜಪಾನ್ ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದಾಗ ತಮ್ಮ ಒಂದು ಇಂಡಸ್ಟ್ರಿಯಲ್ ಬೇಸಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಕೂಡ ಭಾರತ ಇದಕ್ಕೆ ವಿರುದ್ಧವಾಗಿ ನಿಮ್ಮ ಎಕ್ಸ್ಪೋರ್ಟ್ಸ್ ನ ಇಗ್ನೋರ್ ಮಾಡಿದ್ರೆ ಏನ್ ಆಗ್ಬೋದು ಅನ್ನೋದನ್ನ ತೋರಿಸುತ್ತೆ. ಈಗ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿನ ಅಪ್ರೋಚ್ ಯಾವಾಗ್ಲೂ ಕೂಡ ಭಾರತದ ಒಂದು ದೊಡ್ಡ ಮಾರ್ಕೆಟ್ ಅನ್ನ, ಅಂದ್ರೆ ನಮ್ಮದೇ ಕಂಪನಿಗಳಿಗೆ ಸೆಕ್ಯೂರ್ ಮಾಡೋದ್ರ ಸುತ್ತ ಇರತ್ತೆ
ಅಂತ ಅಲ್ವಾ? ಇನ್ನು ಟ್ಯಾರಿಫ್ಸ್ ಮತ್ತೆ ಕೋಟಾಸ್ ಮೂಲಕ ನಾವು ನೋಡಿದಾಗ ನಾವು ಭಾರತೀಯರು ವಸ್ತುಗಳನ್ನ ಇಂಪೋರ್ಟ್ ಮಾಡೋದನ್ನ ತಡಿತೀವಿ. ಇದರಿಂದ ಅವರು ತಮ್ಮ ಒಂದು ಬಿಸ್ನೆಸ್ ನ ಇಂಡಿಯನ್ ಕಂಪನಿಗಳಿಗೆ ಕೊಡೋ ಹಾಗೆ ಫೋರ್ಸ್ ಕೂಡ ಮಾಡ್ಕೊಳ್ತಾರೆ. ಅನ್ಫಾರ್ಚುನೇಟ್ಲಿ ಇದು ಅವರನ್ನ ಸೋಮಾರಿಗಳನ್ನಾಗಿ ಮಾಡ್ಬಿಡುತ್ತೆ. ಈಗ ಯೋಚನೆ ಮಾಡಿ, 2010ರಲ್ಲಿ ಭಾರತ ಮತ್ತೆ ವಿಯಟ್ನಾಂ ಒಂದೇ ಸಮನಾದ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸ್ ನ ಲೆವೆಲ್ಸ್ ಹೊಂದಿತ್ತು. ಅಂದ್ರೆ 10 ವರ್ಷಗಳ ನಂತರ ವಿಯಟ್ನಾಂ ನಾವು ಮಾಡೋದಕ್ಕಿಂತ 9 ಪಟ್ಟು ಹೆಚ್ಚು ಎಲೆಕ್ಟ್ರಾನಿಕ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತು. ಯಾಕೆ? ನಮ್ಮ ಪ್ರೊಟೆಕ್ಷನಿಸಮ್ ಅಂತ ಏನ್ ಹೇಳ್ತೀವಿ, ಅದೇ ಒಂದು ದೊಡ್ಡ ಕಾರಣ. ನಂಬರ್ 2, ಕಾಂಪರೇಟಿವ್ ಅಡ್ವಾಂಟೇಜ್. ಈಗ ಇಂಡಸ್ಟ್ರಿಯಲ್ ಪಾಲಿಸಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಇನ್ನೊಂದು ದೊಡ್ಡ ಟೂಲ್, ಅದನ್ನ ನಿಮ್ಮ ಒಂದು ಎಕ್ಸಿಸ್ಟಿಂಗ್ ಅಡ್ವಾಂಟೇಜಸ್ಗೆ ತಕ್ಕ ಹಾಗೆ ಟೇಲರ್ ಮಾಡ್ಕೊಳ್ಳೋದು. ಈಗ ಉತ್ತಮ ಇಂಡಸ್ಟ್ರಿಯಲ್ ಪಾಲಿಸೀಸ್ನ ನಾವು ನೋಡಿದಾಗ ಒಂದು ದೇಶ ಈಗಾಗಲೇ ಸ್ವಲ್ಪ ಸ್ಟ್ರೆಂತ್ ಹೊಂದಿರೋ ಇಂಡಸ್ಟ್ರೀಸ್ಗಳನ್ನ ಟಾರ್ಗೆಟ್ ಮಾಡುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ನೀವು ಬ್ಯಾಟ್ರೀಸ್ ಮಾಡೋದ್ರಲ್ಲಿ ಚೆನ್ನಾಗಿದ್ರೆ ನಿಮ್ಮ ಒಂದು ಬ್ಯಾಟ್ರೀಸ್ ಬಳಸೋ ವಸ್ತುಗಳನ್ನ ಅದು ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು ಅಥವಾ ಇವಿಸ್ ತರ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಚೈನಾ ಇದನ್ನ ದೊಡ್ಡ ಯಶಸ್ವಿಗೆ ಬಳಸ್ಕೊಂಡಿದೆ. ಅಂದ್ರೆ ಈಗ ದೇಶಗಳು ಏನ್ ಮಾಡುತ್ತೆ, ಸ್ಕ್ರಾಚ್ ನಿಂದ ಅಡ್ವಾಂಟೇಜಸ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೌತ್ ಕೊರಿಯಾ ಹಾಗೆ ಮಾಡೋದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಯ್ತು ನೋಡಿ, ಅದು ಎಲ್ಲೂ ಇಲ್ಲದೆ ಇರೋ ಕಡೆಯಿಂದ. ಇನ್ನು ಹೆವಿ ಕೆಮಿಕಲ್ಸ್ ಇಂಡಸ್ಟ್ರಿ ಬಿಲ್ಡ್ ಮಾಡಿದಾಗ ಆದ್ರೆ ಅದು ಸುಲಭವಾಗಿ ಬರೋದಿಲ್ಲ ಅಂತ, ಅದಕ್ಕೊಂದು ಮಾಸಿವ್ ವೆಲ್ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಬೇಕೇ ಬೇಕು. ಆದ್ರೂ ತುಂಬಾ ಗ್ರೇಟ್ ಸ್ಕಿಲ್ ಇರೋ ಬ್ಯೂರೋಕ್ರಾಟಿಕ್ಸ್ ಗಳಿಂದ ನಡೆಸಲ್ಪಡಬಹುದು ಕೂಡ. ಇನ್ನು ನಿಮ್ಮ ಒಂದು ಪಾಲಿಸೀಸ್ ನಾವು ನೋಡಿದಾಗ ಇದೆಲ್ಲದ್ರ ಕಡೆಯಿಂದನೂ ಕೂಡ ಇಂಡಸ್ಟ್ರೀಸ್ ಕ್ರಿಯೇಟ್ ಮಾಡುತ್ತೆ ಅಂತ ಸುಮ್ಮನೆ ಹೋಪ್ ಅಂತೂ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನಂಬರ್ 3, ಅಪ್ ಸ್ಟ್ರೀಮ್ ವರ್ಸಸ್ ಡೌನ್ ಸ್ಟ್ರೀಮ್. ಕೊನೆಯದಾಗಿ ಉತ್ತಮ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳ್ಬೋದು. ಈಗ ಬೇರೆ ಇಂಡಸ್ಟ್ರೀಸ್ ಗಳಿಗೆ ನೋಡಿದಾಗ ರಾ ಮೆಟೀರಿಯಲ್ಸ್ ಕ್ರಿಯೇಟ್ ಮಾಡೋ ಒಂದು ಅಪ್ ಸ್ಟ್ರೀಮ್ ಸೆಕ್ಟರ್ ನ ಟಾರ್ಗೆಟ್ ಮಾಡುತ್ತೆ. ನೀವೊಂದು ವರ್ಲ್ಡ್ ಬೀಟಿಂಗ್ ರಾ ಮೆಟೀರಿಯಲ್ ಪ್ರೊಡ್ಯೂಸರ್ ನ ಕ್ರಿಯೇಟ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆದ್ರಿ ಅಂತ ಇಟ್ಕೊಳ್ಳಿ, ಅದರಿಂದ ಕೊಳ್ಳುವಂತಹ ಪ್ರತಿಯೊಂದು ಇಂಡಸ್ಟ್ರಿಗೂ ಕೂಡ ಬೆನಿಫಿಟ್ ಆಗೇ ಆಗುತ್ತೆ. ಸೌತ್ ಕೊರಿಯಾ ಸ್ಟೀಲ್ ಮತ್ತೆ ಬೇರೆ ಮೆಟಲ್ಸ್ ಗಳಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಅನ್ಕೊಂಡಾಗ ಅಂದ್ರೆ ಅದು ಡಿಫೆನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಮಾಡೋ ಅವರ ಅಬಿಲಿಟಿಯನ್ನ ಬೂಸ್ಟ್ ಮಾಡುತ್ತೆ. ಆದ್ರೆ ನಾವು ಮುಂದೆ ನೋಡೋ ಹಾಗೆ ಇದು ಬ್ಯಾಕ್ ಫೈರ್ ಖಂಡಿತವಾಗ್ಲೂ ಆಗ್ಬೋದು. ಈಗ ನಮ್ಮ ದೇಶ ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಕಳಿಸುವಂತಹ ರಾ ಮೆಟೀರಿಯಲ್ಸ್ ಅನ್ನ ಅವರು ಖಂಡಿತವಾಗ್ಲೂ ಬ್ಯಾನ್ ಮಾಡ್ತಾರೆ. ನೋಡಿ, ಇಂಡಸ್ಟ್ರಿಯಲ್ ಪಾಲಿಸಿ ನಿಜವಾಗ್ಲೂ ಕೂಡ ವರ್ಕ್ ಆಗ್ಬೇಕಾದ್ರೆ ಒಂದು ದೇಶ ತನ್ನ ಒಂದು ಫಂಡಮೆಂಟಲ್ಸ್ ನ ಸರಿಪಡಿಸ್ಕೊಳ್ಬೇಕು. ಒಂದು ದೇಶದ ಬೆಳವಣಿಗೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ 2 ದಾರಿಗಳಿದೆ. ಹಾರಿಜಾಂಟಲ್ ರಿಫಾರ್ಮ್ಸ್ ಇದೆ, ಇಲ್ಲಿ ನೀವು ಪೂರ್ತಿ ಎಕನಾಮಿಯನ್ನ ಸ್ಟ್ರಾಂಗ್ ಮಾಡೋ ವಿಷಯಗಳಲ್ಲಿ, ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್ ಅಥವಾ ಲೇಬರ್ ಮಾರ್ಕೆಟ್ಸ್ ತರ ಇಲ್ಲಿ ಇನ್ವೆಸ್ಟ್ ನೀವು ಮಾಡ್ತಾನೆ ಇರ್ತೀರಾ. ಹಾಗೆ ವರ್ಟಿಕಲ್ ರಿಫಾರ್ಮ್ಸ್ ಕೂಡ ಇದೆ, ಇಲ್ಲಿ ನಿಮ್ಮ ಒಂದು ಪಾಲಿಸೀಸ್ ನ ಸ್ಪೆಸಿಫಿಕ್ ಸೆಕ್ಟರ್ಸ್ ಗೆ ಟಾರ್ಗೆಟ್ ಮಾಡ್ಕೊಳ್ತೀರಾ. IMF ಕಂಡುಕೊಂಡ ಪ್ರಕಾರ ಈ ಒಂದು ಹಾರಿಜಾಂಟಲ್ ರಿಫಾರ್ಮ್ಸ್ ಇಲ್ಲದೆ ವರ್ಟಿಕಲ್ ರಿಫಾರ್ಮ್ಸ್ ಸಾಮಾನ್ಯವಾಗಿ ಫೇಲ್ ಆಗುತ್ತೆ. ನಿಮ್ಮ ಎಕನಾಮಿಯ ಫಂಡಮೆಂಟಲ್ಸ್ ಹಾಳಾಗಿದ್ರೆ ನೀವು ವರ್ಲ್ಡ್ ಬೀಟಿಂಗ್ ಸೆಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದೇ ಅಲ್ಲ. ಅಷ್ಟೇ ಅಲ್ಲ, ನೀವು ಬೆಳವಣಿಗೆಯ ಹಿಂದೆ ಬಿದ್ದಿದ್ದೀರಾ ಅಂತ ಅನ್ಕೊಂಡ್ರೆ ರುಪಿ ಫಾರ್ ರುಪಿ ವರ್ಟಿಕಲ್ ರಿಫಾರ್ಮ್ಸ್ಗಿಂತ ಹಾರಿಜಾಂಟಲ್ ರಿಫಾರ್ಮ್ಸ್ ನಿಮಗೆ ತುಂಬಾನೇ ಉತ್ತಮ ರಿಟರ್ನ್ಸ್ ಅನ್ನು ಕೂಡ ಕೊಡುತ್ತೆ. ನೋಡಿ, ಚೈನಾದ AI ಪಾಲಿಸಿಯನ್ನೇ ನೀವು ತಗೊಳ್ಳಿ, ಅದು ಸ್ವಲ್ಪ ಯಶಸ್ಸನ್ನ ಕಂಡ ಹಾಗೆ ಕಾಣ್ತಾ ಇದೆ, ಆದ್ರೆ ಈ ಪಾಲಿಸಿಯ ಕೆಳಗೆ ಫಂಡಮೆಂಟಲ್ ಅಡ್ವಾಂಟೇಜಸ್ ಕೂಡ ಇದೆ. ಇನ್ನು ಚೈನಾ ಹತ್ರ ಕಂಪ್ಯೂಟಿಂಗ್, ಮ್ಯಾಥ್ಸ್ ಮತ್ತೆ ಸೈನ್ಸ್ ನಲ್ಲಿ ಸ್ಕಿಲ್ಡ್ ಆದಂತಹ ಹ್ಯೂಮನ್ ಕ್ಯಾಪಿಟಲ್ ನ ಆಳವಾದ ಬೇಸ್ ಇದೆ ಗೊತ್ತಾ. ಅದು ಅಟ್ ಸ್ಕೇಲ್ ಪವರ್ ಪ್ಲಾಂಟ್ಸ್ ಬಿಲ್ಡ್ ಮಾಡ್ಕೊಂಡು ಕನೆಕ್ಟ್ ಮಾಡಬಲ್ಲದು ಕೂಡ. ಇನ್ನು ಅದರ ಹತ್ರ ನಾವು ನೋಡಿದಾಗ ಫ್ಲರಿಶಿಂಗ್ MSMEs ಕೂಡ ಇದೆ, ಅದರ ಒಂದು GDPಯ 60% ಡ್ರೈವ್ ಮಾಡುತ್ತೆ ಕೂಡ. ಇದೆಲ್ಲದರ ಆಧಾರದ ಮೇಲೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಟಾರ್ಗೆಟ್ ಮಾಡಬಲ್ಲದು. ಅಂದ್ರೆ ನೀವು ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಅದಕ್ಕೆ ಬೇಕಾದ ಒಂದು ಫಂಡಮೆಂಟಲ್ಸ್ ಇಲ್ಲದೆ ಇರೋದ್ರಿಂದ ಇದರಲ್ಲಿ ನಾವು ಖಂಡಿತವಾಗ್ಲೂ ಫೇಲ್ ಆಗ್ಬೋದು. ನೀವು ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ನೋಡಿದಾಗ ಇದ್ರ ಮೂಲಕ ಹೆಚ್ಚು ಗ್ರೋತ್ ತರೋದಕ್ಕೆ ಟ್ರೈ ಮಾಡ್ತಿದ್ರೆ ಇದು ನಿಮ್ಗೆ ನೆನಪು ಇರಲೇಬೇಕು, ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟರ್ಸ್ ಅಂತ. ಯಾಕೆ ಅಂತಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿಗಳ ಒಂದು ವೆಚ್ಚ ಅಂದ್ರೆ ಕಾಸ್ಟ್ ಏನಿರುತ್ತೆ ಇದ್ರ ಜೊತೆಗೆ ಬರುತ್ತೆ. ನಂಬರ್ 1, ಅತಿಯಾದ ಖರ್ಚು ಮತ್ತೆ ತಪ್ಪು ಹಂಚಿಕೆ ಅಂತ ಹೇಳ್ಬೋದು. ಇದರಿಂದ ಇಂಡಸ್ಟ್ರಿಯಲ್ ಪಾಲಿಸಿ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ಮತ್ತೆ ಅದನ್ನ ತಪ್ಪಾಗಿ ಮಾಡೋದು ತುಂಬಾನೇ ಸುಲಭ. ಅಂದ್ರೆ ಮಿಸ್ ಟಾರ್ಗೆಟೆಡ್ ಆದ್ರೆ ಅದು ಕಡಿಮೆ ಫಲವನ್ನ ಕೊಡುತ್ತೆ. ನೋಡಿ, ಈಗ ಬೇರೆ ಇಂಡಸ್ಟ್ರೀಸ್ ಮೇಲೆ ನೆಗೆಟಿವ್ ಆಗಿ ಅಫೆಕ್ಟ್ ಕೂಡ ಮಾಡ್ಬೋದು. ಆದ್ರೂ ಪೂರ್ತಿ ಅಮೌಂಟ್ ಏನಾದ್ರು ಈ ಕಾಸ್ಟ್ ಏನಿರುತ್ತೆ ಅದು ಜಾಸ್ತಿ ಆಗೋದ್ರೆ ನಿಮ್ಗೆ ತುಂಬಾನೇ ಡೆಟ್ ಹೊರೆಯಿಂದ ಇರ್ತೀರಾ, ಅಂದ್ರೆ ಜಾಸ್ತಿ ಸಾಲ ಇರುತ್ತೆ ಅಂತ. ಇನ್ನು ಲೋ ಇನ್ಕಮ್ ನೇಷನ್ಸ್ ಗಳಿಗೆ ಇದರ
ರಿಸ್ಕ್ ಅನ್ನ ನಾವು ನೋಡಿದಾಗ ವಿಶೇಷವಾಗಿ ಜಾಸ್ತಿ. ಇದನ್ನ ಮ್ಯಾನೇಜ್ ಮಾಡೋದು ನೋಡಿದಷ್ಟು ಅಷ್ಟು ಸುಲಭ ಅಲ್ಲ. ನೋಡಿ, ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ನೋಡಿದಾಗ ಹೆಚ್ಚಾಗಿ ದಶಕಗಳ ನಂತರ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಅಂದ್ರೆ 10 ವರ್ಷ ಆದ್ಮೇಲೆ ಫಲ ಕೊಡೋಕ್ಕೆ ಶುರುವಾಗುತ್ತೆ ಅಂತ. ಈಗ ಒಳ್ಳೆ ಪಾಲಿಸೀಸ್ ಕೂಡ ವೇಸ್ಟ್ಫುಲ್ ಅನ್ಸ್ಬೋದು ನಾವೇನಾದ್ರೂ ವೇಟ್ ಮಾಡಿಲ್ಲ ಅಂತಂದ್ರೆ. ಸೊ ನೀವು ಒಂದು ಇಂಡಸ್ಟ್ರಿಗೆ ಸಬ್ಸಿಡೀಸ್ ಮತ್ತೆ ಈ ಒಂದು SOPs ನ ಸುರಿಯೋದನ್ನ ಯಾವಾಗ ನಿಲ್ಲಿಸಬೇಕು, ಆ ಲೈನ್ ಹೆಚ್ಚಾಗಿ ಬ್ಲರಿ ಆಗಿರುತ್ತೆ ಕೂಡ. ಒಂದು ಸರ್ಕಾರ ಎರಡು ರೀತಿಯಲ್ಲಿ ಈ ಒಂದು ಸ್ಪೆಂಡಿಂಗ್ ಚಾಯ್ಸಸ್ ಅನ್ನ ಮಾಡ್ಕೊಳ್ಬಹುದು. ಅದು ತನ್ನ ಹಣವನ್ನ ಒಂದು ಸೆಕ್ಟರ್ ಒಳಗೆ ಅಥವಾ ಸೆಕ್ಟರ್ಸ್ ಗಳ ನಡುವೆ ಮಿಸ್ ಅಲೋಕೇಟ್ ಸಹ ಮಾಡ್ಕೊಳ್ಬಹುದು. ನೋಡಿ, ಕೆಲವೊಮ್ಮೆ ನೀವು ರೈಟ್ ಸೆಕ್ಟರ್ ನ ಟಾರ್ಗೆಟ್ ಮಾಡ್ತೀರಿ, ಆದ್ರೆ ರಾಂಗ್ ಕಂಪನಿ ಆಗಿರುತ್ತೆ. ಚೈನಾದ AI ಪಾಲಿಸಿನ ತಗೊಳ್ಳಿ, ಅದು ಒಟ್ಟಾರೆಯಾಗಿ ಗೇನ್ಸ್ ಅಂದ್ರೆ ಲಾಭವನ್ನ ನೋಡ್ಕೊಂಡ್ರು ಸಹ ಫೇಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ತುಂಬಾ ಹಣವನ್ನ ವೇಸ್ಟ್ ಮಾಡ್ತು. ಮತ್ತೆ ಸರಿಯಾಗಿ ನಡೆದೇ ಇರೋ ಫರ್ಮ್ಸ್ ಗಳಿಗೆ ಸಬ್ಸಿಡೀಸ್ AI ಚಿಪ್ಸ್ ನ ಕೂಡ ಕೊಟ್ಟಿದೆ. ಕೆಲವೊಮ್ಮೆ ನೀವು ಒಂದು ಸೆಕ್ಟರ್ಗೆ ಎಲ್ಲವನ್ನೂ ಕೂಡ ಸರಿ ಮಾಡಬಹುದು, ಆದ್ರೆ ಬೇರೆಯವರ ವೆಚ್ಚದಲ್ಲಿ. ಉದಾಹರಣೆಗೆ, ನೀವು ಒಂದು ಸೆಕ್ಟರ್ನ ಅತಿಯಾಗಿ ಪ್ರೊಟೆಕ್ಟ್ ಮಾಡ್ತಿದ್ರೆ ಅದರಿಂದ ಕೊಳ್ಳೋ ಎಲ್ರಿಗೂ ಕೂಡ ನಿಮ್ಮ ಹೊಡೆತ ಕೊಡಬಹುದು ಅಲ್ವಾ. ಈಗ ನಾವು ಇತ್ತೀಚೆಗೆ ಇಂಡಿಯನ್ ಸ್ಟೀಲ್ ಬಗ್ಗೆ ನಮ್ಮ ಸ್ಟೋರಿಯಲ್ಲಿ ಇದನ್ನ ನೋಡಿದೀವಿ. ಅಲ್ಲಿ ಸರ್ಕಾರ ನಮ್ಮ ಒಂದು ಸ್ಟೀಲ್ ಇಂಡಸ್ಟ್ರಿಯನ್ನ ಫಾರಿನ್ ಪ್ಲೇಯರ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡೋದ್ರಿಂದ MSMEಗಳಿಗೆ ರಾ ಮೆಟೀರಿಯಲ್ಸ್ ಪಡೆಯೋದನ್ನ ಕಷ್ಟ ಮಾಡ್ಬಿಟ್ಟಿದೆ. ಇನ್ನು ಈ ವಿನ್ನರ್ಸ್ ಯಾರೆಲ್ಲ ಇರ್ತಾರೆ ಅದನ್ನ ಪಿಕ್ ಮಾಡೋದ್ರಲ್ಲಿ ಸರ್ಕಾರ ತುಂಬಾ ಟೆರಿಬಲ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಹೀಗೆ? ಒಂದಂತೂ ಇಂಡಸ್ಟ್ರಿಯಲ್ ಪಾಲಿಸಿ ರೆಂಟ್ ಸೀಕಿಂಗ್ ನಿಂದ ತುಂಬ ಹೋಗಿದೆ ಅಂತ. ಯಾವಾಗ ಸರ್ಕಾರ ತನ್ನ ಹಣದ ಚೀಲ ಏನಿರುತ್ತೆ ಅದನ್ನ ಓಪನ್ ಮಾಡುತ್ತೋ ಆವಾಗ ಮಾತ್ರ ಬಿಸ್ನೆಸ್ಗಳಿಗೆ ಸ್ಟೇಕ್ಸ್ ಏನಿರುತ್ತೆ ಅಲ್ವಾ, ಅದು ಮಾಸಿವ್ ಆಗೋಕೆ ಸಾಧ್ಯ. ಈಗ ನೋಡಿ, ಒಬ್ರು ಸರ್ಕಾರ ಈ ಒಂದು ಜನರಾಸಿಟಿ ಏನಿದೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸಾಕು, ಬೆನಿಫಿಟ್ಸ್ ಡಿಸ್ಪ್ರಪೋರ್ಷನೇಟ್ ಆಗಿರುತ್ತೆ. ಇದು ಪೂರ್ತಿ ಪ್ರಾಸೆಸ್ನ ಕರಪ್ಟ್ ಮಾಡುತ್ತೆ ಕೂಡ. ಈಗ ಜನ ಏನ್ ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಒಂದು ಆಟದ ರೀತಿ ನೋಡ್ತಿದ್ದಾರೆ. ಚೈನಾದಲ್ಲಿ ಈಗ ಬ್ಯೂರೋಕ್ರಾಟ್ಸ್ ಇಂಡಸ್ಟ್ರಿಯಲ್ ಸ್ಕೀಮ್ ನ ಬಳಸಿ ತಮಗೆ ಬೆನಿಫಿಟ್ ಮಾಡ್ಕೊಳ್ಳುವಂತಹ ರಿಕರಿಂಗ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಇದೆ. ಈಗ ನೋಡಿ, ಸೌತ್ ಕೊರಿಯನ್ ಚೇಬೋಲ್ಸ್ ನ ಕೂಡ ಹಾಗೆ ಮಾಡ್ಕೊಂಡಿರೋದು. ಅಂದ್ರೆ ಸರ್ಕಾರ ಈ ಒಂದು ತುಂಬಾ ದೊಡ್ಡದ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಎಕನಾಮಿಯನ್ನ 2 ಟಿಯರ್ಸ್ ಆಗಿ ವಿಭಜನೆ ಮಾಡಿದ್ರು ಕೂಡ ಈ ಒಂದು ಸರ್ಕಾರ ಬೆನಿಫಿಟ್ಸ್ ಪಡೆಯುವಂತಹ ಮೆಗಾ ಕೋಆಪರೇಷನ್ಸ್ ಹಾಗೆ ಈ ಸಣ್ಣ ಅನ್ಕಾಂಪಿಟೇಟಿವ್ ಬಿಸ್ನೆಸ್ ಗಳ ಒಂದು ಚೈನ್ ಅಲ್ಲಿ ಇದೆ. ಆದ್ರೆ ಇದರಲ್ಲಿರೋದು ಕೇವಲ ಹಣಕಾಸಿನ ಕಾಸ್ಟ್ ಮಾತ್ರ ಅಲ್ಲ. ಹೆಚ್ಚು ಕಡಿಮೆ ನಾವು ನೋಡಿದಾಗ ದೇಶಗಳು ವ್ಯಾಪಾರದ ವಿಷಯಕ್ಕೆ ಬಂದಾಗ ಒಬ್ರಿಗೊಬ್ರು ನ್ಯಾಯಯುತವಾಗಿ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಅಲ್ವಾ. ನೀವು ನಿಮ್ಮ ಎಕನಾಮಿಯನ್ನ ಮ್ಯಾನೇಜ್ ಮಾಡೋದಕ್ಕೆ ಸಬ್ಸಿಡೀಸ್ ಅಥವಾ ಒಂದು ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಅನ್ನ ಅತಿಯಾಗಿ ಬಳಸ್ಕೊಂಡ್ರೆ ಅದು ಟ್ರೇಡಿಂಗ್ ಪಾರ್ಟ್ನರ್ಸ್ ನ ಕೋಪ ತರಿಸ್ಕೊಳ್ಬಹುದು. ಇನ್ನು WTO ತರದ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್, ಹಲವು ರೀತಿಯ ಇಂಡಸ್ಟ್ರಿಯಲ್ ಒಂದು ಪಾಲಿಸಿಯನ್ನ ನಿಷೇಧ ಮಾಡುತ್ತೆ. ನೀವು ನಿಮ್ಮ ಉದ್ಯಮವನ್ನ ಅತಿಯಾಗಿ ಪ್ರೊಟೆಕ್ಟ್ ಮಾಡ್ತಿದ್ರೆ ಅದು ಒಂದು ಟಿಟ್ ಫಾರ್ ಟ್ಯಾಟ್ ಡೈನಮಿಕ್ ಅನ್ನ ಹುಟ್ಟು ಹಾಕಿಸ್ಕೊಂಡು ಒಂದು ವ್ಯಾಪಾರ ಸಂಘರ್ಷಣೆ ಏನಿರುತ್ತೆ ಅದನ್ನ ಜಾಸ್ತಿ ಮಾಡಬಹುದು. ನೋಡಿ, EU ತನ್ನ ಒಂದು ಚಾಂಪಿಯನ್ ಏರ್ಪ್ಲೇನ್ ಮೇಕರ್ ಆದ ಏರ್ ಬಸ್ಗೆ ಸಬ್ಸಿಡೀಸ್ ಮಾಡಿದಾಗ ಅದು US ಬೇಸ್ಡ್ ಬೊಯಾಂಗ್ ನ ಬೆಳವಣಿಗೆಯನ್ನ ತಡೀತು. ಇದಕ್ಕೆ ರೆಸ್ಪಾನ್ಸ್ ಆಗಿ US ಬೊಯಾಂಗ್ಗೆ ಸಬ್ಸಿಡೀಸ್ ಅನ್ನ ಕೊಡ್ತು. ಎರಡೂ ಕಡೆಯವರು ಕೂಡ ಒಬ್ರನ್ನೊಬ್ರು WTOಗೆ ಎಳೆದ್ಕೊಂಡ್ಬಂದ್ರು. ಒಬ್ರ ಮೇಲೊಬ್ರು ಟ್ಯಾರಿಫ್ಸ್ ಅನ್ನ ಹಾಕೊಂಡ್ರು. ಕೊನೆಗೆ ಅವ್ರ ಜಗಳ ಚೈನಾಗೆ ಕ್ಯಾಚಪ್ ಆಗುವಂತಹ ಚಾನ್ಸ್ ಅನ್ನ ಕೊಡ್ತು. ಅಂದ್ರೆ ಇಬ್ರು ಜಗಳದಿಂದ ಮೂರನೇವರು ಇದ್ರಲ್ಲಿ ಅವಕಾಶವನ್ನ ತಗೊಂಡ್ರು ಅಂತ. ಈ ತರದ ಎಪಿಸೋಡ್ಸ್ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಕೋಆಪರೇಷನ್ಗೆ ಖಂಡಿತವಾಗ್ಲೂ ಅಡ್ಡಿ ಆಗುತ್ತೆ. ದೇಶಗಳು ಈ ರೀತಿ ಒಬ್ರಿಗೊಬ್ರು ಕಷ್ಟಪಡುವಂತ ರೀತಿಗಳು ಬಂದಾಗ ಸಪ್ಲೈ ಚೈನ್ಸ್ ಮೇಲೆ ಅಂದ್ರೆ ಗಡಿಗಳಿಗೆ ವಾಪಸ್ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಹೆಚ್ಚು ನಾವು ನೋಡಿದಾಗ ಇಂಡಸ್ಟ್ರಿಯಲ್ ಪಾಲಿಸಿ ಬೇಕಾಗುತ್ತೆ. ದೇಶಗಳು ಕೊನೆಗೆ ಬೇಕಿಲ್ಲದ ಕಡೆ ಖರ್ಚುಕೊಂಡು ಮಾಡಿಕೊಂಡು ನಮ್ಮ ಕಂಪನಿಗಳು ಆಕ್ಸೆಸ್ ಮಾಡಬಹುದಾದ ಮಾರ್ಕೆಟ್ಸ್ ನ ಕಡಿಮೆ ಮಾಡ್ಕೊಳ್ಳುತ್ತೆ. ಇದರಿಂದ ಎಲ್ರಿಗೂ ಕೂಡ ಲಾಸ್. ಇನ್ನು ಭಾರತದ ಕೈಗಾರಿಕಾ ಒಂದು ಮಹತ್ವಾಕಾಂಕ್ಷೆಗಳನ್ನು ನಾವು ನೋಡೋಣ. ನೋಡಿ, ಭಾರತ ತಮ್ಮ ಒಂದು ಇಂಡಿಪೆಂಡೆನ್ಸ್ ನಿಂದಲೂ ಕೂಡ ಇಂಡಸ್ಟ್ರಿಯಲ್ ಪಾಲಿಸಿನ ಅನುಸರಿಸ್ತಾ ಬರ್ತಿದೆ ಅಲ್ವಾ. ಅಂದ್ರೆ ಕಡಿಮೆ ಲೋನ್ಸ್ ನಿಂದ ಹಿಡಿದು ಇಂಪೋರ್ಟ್ ಟ್ಯಾರಿಫ್ಸ್ ತನಕ ಎಲ್ಲವನ್ನು ಕೂಡ ಟ್ರೈ ಮಾಡಿದೆ. ಲೈಸೆನ್ಸ್ ರಾಜ್ ಸಮಯದಲ್ಲಿ ಖಂಡಿತವಾಗ್ಲು ಅಂದ್ರೆ ನಮ್ಮ ಒಂದು ಪೂರ್ತಿ ಎಕನಾಮಿಯನ್ನ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಇದು ಪೂರ್ತಿ ಅನಾಹುತಕ್ಕೆ ಕಾರಣ ಆಯ್ತು ನೋಡಿ. ಆದ್ರೆ 1991 ರಲ್ಲಿ ನಾವು ನಮ್ಮ ಎಕನಾಮಿಯನ್ನ ರಿಫಾರ್ಮ್ ಮಾಡಿದ್ಮೇಲೂ ಕೂಡ ನಮ್ಮ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಬಳಸೋದನ್ನ ಎಂದಿಗೂ ಕೂಡ ನಿಲ್ಲಿಸಿಲ್ಲ. ಇದನ್ನ ಒಂದ್ಸಲಿ ಯೋಚನೆ ಮಾಡಿ. ಇವತ್ತಿಗೂ ಕೂಡ ನಮ್ಮ ಪೀರ್ಸ್ ಗಳ ಮಧ್ಯೆ ಅತಿ ಹೆಚ್ಚು ಇಂಪೋರ್ಟ್ ಟ್ಯಾರಿಫ್ಸ್ ಇರೋದು ನಮ್ಮಲ್ಲೇ. ಇದರ ರಿಸಲ್ಟ್ಸ್ ಮಿಕ್ಸ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಇದ್ರೂ ಕೂಡ ನೋಡಿ, 2024ರಲ್ಲಿ ನಮ್ಮ ಒಂದು ಎಕನಾಮಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನ ಶೇರ್ ನೋಡಿದಾಗ 2014ರಲ್ಲಿ ಇದ್ದಷ್ಟೇ ಇತ್ತು, ಅಂದ್ರೆ 17%. ಈ ಸ್ಕೀಮ್ಸ್ ಮೂಲಕ ನಾವು ಟಾರ್ಗೆಟ್ ಮಾಡಿದ 14 ಸೆಕ್ಟರ್ಗಳ ಪೈಕಿ
ಕೇವಲ 2 ಮಾತ್ರ ನಿಜವಾಗ್ಲೂ ಕೂಡ ಯಶಸ್ವಿಯಾಗಿರೋದು. ಮತ್ತೆ ಎಲೆಕ್ಟ್ರಾನಿಕ್ಸ್ ಗಳಲ್ಲೂ ಕೂಡ ಅಷ್ಟೇ ನಮ್ಮ ದೊಡ್ಡ ಸಕ್ಸಸ್ ಸ್ಟೋರೀಸ್ ಗಳಲ್ಲೂ ಕೂಡ ಒಂದಾಗಿದೆ ನೋಡಿ. ಚೈನಾ, ಇಸ್ರೇಲ್ ಮತ್ತೆ ವಿಯಟ್ನಾಂ ಅಲ್ಲೂ ಕೂಡ ನಮ್ಮನ್ನ ಮೀರಿಸಿ ತುಂಬಾನೇ ಮುಂದೆ ಹೋಗಿದೆ. ನಾವ್ ಯಾಕೆ ಫೇಲ್ ಆದ್ವಿ? ಬೇಸಿಕಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಮ್ಮ ಹತ್ರ ಫಂಡ್ಸ್ ಇಲ್ಲದೆ ಇರ್ಬೋದೇನೋ. ಆದ್ರೆ ನಾವು ಮೊದಲೇ ಮಾತಾಡ್ದ ಹಾಗೆ ನಮ್ಮ ಫಂಡಮೆಂಟಲ್ಸ್ಗೆ ತುಂಬಾನೇ ಕೆಲಸ ಬೇಕಾಗಿದೆ ಬಿಡಿ. ಅಂದ್ರೆ ಕಡಿಮೆ ಕ್ರೆಡಿಟ್ಸ್ ನ ಕೊರತೆಯಿಂದ ಹಿಡಿದು ಹಳೆಯ ಒಂದು ಲೇಬರ್ ಲಾಸ್ ನ ಲಾಜಿಸ್ಟಿಕ್ ನ ನೋಡಿದಾಗ ಅದರ ಹೈ ಕಾಸ್ಟ್ ತನಕ ನಮ್ಮ ದೇಶ ಬೆಳೆದೇ ಇರೋದಕ್ಕೆ ಇಲ್ಲಿ ಕ್ರಿಯೇಟ್ ಆಗುವಂತಹ ಪ್ರಾಬ್ಲಮ್ಸ್ಗೆ ನಾವೇ ಕಾರಣ ಅಂತ ಹೇಳ್ಬೋದು. ಈ ಮಧ್ಯೆ ನೋಡಿದಾಗ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಲ್ಲಿ ಹೆಚ್ಚು ಹೊಂದಾಣಿಕೆ ಖಂಡಿತವಾಗ್ಲೂ ಇಲ್ಲ. ಈಗ ನಾವು ಅಡ್ವಾಂಟೇಜ್ ಇಲ್ಲದ ಇಂಡಸ್ಟ್ರಿಗಳಾದ್ಯಂತನೂ ಕೂಡ ಸ್ಕೀಮ್ ಕ್ರಿಯೇಟ್ ಮಾಡಿದೀವಿ ಅಲ್ವಾ. ಈಗ ನಮ್ಮ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಗಳಿಗೆ ಸಬ್ಸಿಡಿನೇ ತಗೊಳ್ಳಿ. ಆ ಸ್ಕೀಮ್ 3 ವರ್ಷಗಳ ಹಿಂದೆ ಲಾಂಚ್ ಆಗಿತ್ತು. ಅಂದ್ರೆ 18,000 ಕೋಟಿ ಔಟ್ಲೇ ಒಂದಿಗೆ. ಆದ್ರೆ ಆ ಸ್ಕೀಮ್ಗೆ ಪ್ಲಗ್ ಇನ್ ಆಗುವಂತಹ ಇಂಡಸ್ಟ್ರಿಯಲ್ ಬೇಸೇ ಇರಲಿಲ್ಲ. ಇದರ ಪರಿಣಾಮವಾಗಿ ನಾವು ನೋಡಿದಾಗ ನಾವು ಕಡಿಮೆ ಪ್ರೋಗ್ರೆಸ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ. ಇಲ್ಲಿ ತನಕ ಕೇವಲ 24 ಕ್ರೋರ್ಸ್ ಮಾತ್ರ ಡಿಸ್ಬರ್ಸ್ಡ್ ಆಗಿದೆ. ಇಂತಹ ಪ್ರಾಜೆಕ್ಟ್ಸ್ ಗಳಿಗೆ ಅಡ್ಯಾಪ್ಟಲ್ ಆಗುವಂತಹ ಬ್ಯೂರೋಕ್ರಸಿ ಬೇಕು. ಬದಲಿಗೆ ನಮ್ಮ ಪಾಲಿಸೀಸ್ ನ ನೋಡಿದಾಗ ಡಿಲೇಸ್, ರೆಡ್ ಟೇಪ್ ಮತ್ತೆ ತುಂಬಾ ಜಟಿಲವಾದ ರಿಕ್ವೈರ್ಮೆಂಟ್ಸ್ ಗಳಿಂದ ನೋಟಿಸ್ ಆಗತ್ತೆ ನೋಡಿ. ಸದ್ಯಕ್ಕೆ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ನಮ್ಮ ದೃಷ್ಟಿಕೋನ ನೋಡಿದಾಗ ಲೈಸೆನ್ಸ್ ರಾಜ್ನ ಗುರ್ತನ್ನೇ ಹೊಂದಿದೆ. ಅಂದ್ರೆ ನಾವು ಸದ್ಯಕ್ಕೆ ವಿನ್ನರ್ಸ್ ನ ಪಿಕ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೀವಿ. ಅಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ಸದ್ಯಕ್ಕಂತೂ ಎಲ್ಗೂ ಹೋಗ್ತಾ ಇಲ್ಲ. ಅದ್ರ ಉಪಯೋಗಗಳು ಇದೆ, ಆದ್ರೆ ಯಾರು ಕೂಡ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಿಲ್ಲ. ಈಗ ನಾವು ಯಾವುದೇ ಯಶಸ್ಸನ್ನ ಬಯಸ್ತಾ ಇದ್ದೀವಿ ಅಂತಂದ್ರೆ ಆ ವೆಚ್ಚಗಳನ್ನ ಸಹಿಸ್ಕೊಳ್ಳೋದನ್ನು ಕೂಡ ಕಲಿಬೇಕಾಗತ್ತೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಫೋರ್ಟಿಸ್ ಹೆಲ್ತ್ ಕೇರ್ ನ ಸ್ಟಾಕ್ ಕಳೆದ 3 ತಿಂಗಳಲ್ಲಿ 11% ಏರಿಕೆಯಾಗಿದೆ. ಕಂಪನಿ ಮುಂದಿನ ವರ್ಷ 900 ಹಾಸ್ಪಿಟಲ್ಸ್ ಬೆಡ್ ನ ಆಡ್ ಮಾಡ್ತೀವಿ ಅಂತ ಹೇಳಿದ ನಂತರ ಈ ಏರಿಕೆ ಕಂಡಿರೋದು. ಹೆಚ್ಚು ಪೇಷಂಟ್ಸ್ ಅವರ ಹಾಸ್ಪಿಟಲ್ಸ್ಗೆ ಬರೋದ್ರಿಂದ ಮತ್ತೆ ಅವರ ಒಂದು ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಕಂಪನಿ FY 2026 ನಲ್ಲಿ ಡಬಲ್ ಡಿಜಿಟ್ ರೆವಿನ್ಯೂ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ನಂಬರ್ 2, ನಾವು ಇಂಡಿಯನ್ ಜಾಬ್ ಮಾರ್ಕೆಟ್ ಯಾಕೆ ಹಾಳಾಗ್ತಿರ್ಬೋದು ಅಂತ ಅಡ್ರೆಸ್ ಮಾಡ್ತಿದ್ವಿ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ ನೋಡಿ. ಯೂನಿಯನ್ ಕ್ಯಾಬಿನೆಟ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನ ಅಪ್ರೂವ್ ಮಾಡ್ಕೊಂಡಿದೆ ಕೂಡ. ಇದಕ್ಕೆ 99,446 ಕ್ರೋರ್ಸ್ ಅಲೋಕೇಶನ್ಸ್ ಕೂಡ ಮಾಡಲಾಗ್ತಿದೆ. ಬರೋ ತಿಂಗಳು ಆಗಸ್ಟ್ 2025ರಿಂದ ಜುಲೈ 2027 ನಡುವೆ 35 ಮಿಲಿಯನ್ಸ್ಗಿಂತ ಹೆಚ್ಚು ಜಾಬ್ಸ್ ಕ್ರಿಯೇಟ್ ಮಾಡೋದು ಇದರ ಒಂದು ಗುರಿ. ಈ ಸ್ಕೀಮ್ ನ ನಾವು ನೋಡಿದಾಗ ಫಸ್ಟ್ ಟೈಮ್ ಎಂಪ್ಲಾಯೀಸ್ಗೆ ವೇಜ್ ಸಬ್ಸಿಡೀಸ್ ಕೂಡ ಕೊಡುತ್ತೆ ಮತ್ತೆ ಎಂಪ್ಲಾಯೀಸ್ ಗಳಿಗೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ನೀಡುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸ್ಕಿಲ್ಡ್ ಡೆವಲಪ್ಮೆಂಟ್ ತರದ ಸೆಕ್ಟರ್ಸ್ ಮೇಲೆ ಫೋಕಸ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ನಂಬರ್ 3, ಇಂಡಿಯನ್ ಗವರ್ಮೆಂಟ್ ನಮ್ಮ ಒಂದು R&D ಸ್ಟೋರಿಗೂ ಒಂದು ಅಪ್ಡೇಟ್ ನ ಕೊಡೋದಕ್ಕೆ ಕಾರಣ ಕೊಟ್ಟಿದೆ. ಯೂನಿಯನ್ ಕ್ಯಾಬಿನೆಟ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಇನೋವೇಷನ್ RDI ಸ್ಕೀಮ್ ನ ಅಪ್ರೂವ್ ಮಾಡ್ಕೊಂಡಿದೆ ಕೂಡ. ಸ್ಟ್ರಾಟಜಿಕ್ ಮತ್ತೆ ಸನ್ರೈಸ್ ಸೆಕ್ಟರ್ ಗಳಲ್ಲಿ ಅಂದ್ರೆ ಹೊಸದಾಗಿ ಉದಯಿಸ್ತಿರೋ ಕ್ಷೇತ್ರಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ನ ಬೂಸ್ಟ್ ಮಾಡೋದಕ್ಕೆ 1 ಲಕ್ಷ ಕೋಟಿ ಫಂಡ್ ಜೊತೆ ಈ ಸ್ಕೀಮ್ ಬಂದಿದೆ. ಈ ಸ್ಕೀಮ್ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಅಡಾಪ್ಟೇಷನ್ ನ ಫೋಸ್ಟರ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಿದೆ ಅಂತ. ಲಾಂಗ್ ಟರ್ಮ್ ಲೋ ಅಥವಾ ನೋ ಇಂಟ್ರೆಸ್ಟ್ ಲೋನ್ಸ್ ನ ಕೊಡತ್ತೆ ಮತ್ತೆ ಈಕ್ವಿಟಿನೂ ಕೂಡ ಸಪೋರ್ಟ್ ಕೊಡತ್ತೆ. ನಂಬರ್ 4, ನಮ್ಮ ಮಂತ್ಲಿ AI ರೌಂಡ್ ಅಪ್ಗೆ ಡೆವಲಪ್ಮೆಂಟ್ಸ್ ಗಳು ನಿಲ್ಲೋದೇ ಇಲ್ಲ. HCL ಟೆಕ್ ಮತ್ತೆ ಓಪನ್ AI ಜೊತೆ ಒಂದು ಮಲ್ಟಿ ಇಯರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕಾಲಿಟ್ಟಿದೆ. ಇದು ಭಾರತದ IT ಸೆಕ್ಟರ್ ನಲ್ಲಿ ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಆಗಿದೆ ಕೂಡ. ಈ ಕೊಲಾಬ್ರೇಷನ್ HCL ಟೆಕ್ ಗೆ ಓಪನ್ AI ನ ಒಂದು ಅಡ್ವಾನ್ಸ್ಡ್ AI ಮಾಡೆಲ್ಸ್ ಅಂದ್ರೆ ChatGPT ಎಂಟರ್ಪ್ರೈಸಸ್ ಮತ್ತೆ APIs ಗೆ ಡೈರೆಕ್ಟ್ ಆಕ್ಸೆಸ್ ಅನ್ನ ಕೊಡುತ್ತೆ. ಈ ಮಾಡೆಲ್ಸ್ ಗಳನ್ನ ನಾವು ನೋಡಿದಾಗ HCL ಟೆಕ್ ನ AI ಫೋರ್ಸ್ ಮತ್ತೆ AI ಫೌಂಡ್ರಿ ಅಂದ್ರೆ ಈ ತರದ ಪ್ಲಾಟ್ಫಾರ್ಮ್ ಗಳಲ್ಲಿ ಇಂಟಿಗ್ರೇಟ್ ಮಾಡಲಾಗುತ್ತೆ ಕೂಡ. ಇದರಿಂದ ಕಂಪನಿ ಬೇರೆ ಬೇರೆ ಇಂಡಸ್ಟ್ರೀಸ್ ಗಳಲ್ಲಿರೋ ಎಂಟರ್ಪ್ರೈಸ್ ಕ್ಲೈಂಟ್ಸ್ಗೆ ಸ್ಕೇಲಬಲ್ AI ಸೊಲ್ಯೂಷನ್ ನ ಆಫರ್ ಮಾಡುತ್ತೆ. ನಂಬರ್ 5, ನಮ್ಮ ಡಿಫೆನ್ಸ್ ಸ್ಟೋರಿಗೂ ಕೂಡ ಫಾಲೋ ಅಪ್ ಆಗಿದೆ ನೋಡಿ. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನ ಸಬ್ಸಿಡಿಯರಿ ಆದ ಒಂದು ರಿಲಯನ್ಸ್ ಡಿಫೆನ್ಸ್ US ಬೇಸ್ಡ್ ಕೋಸ್ಟಲ್ ಮೆಕ್ಯಾನಿಕ್ಸ್ ಅಂದ್ರೆ INC ಜೊತೆ ಪಾರ್ಟ್ನರ್ ಆಗಿದೆ. ಅಂದ್ರೆ ಇಬ್ರು ಸೇರ್ಕೊಂಡು ನಾಗ್ಪುರಲ್ಲಿ 20,000 ಕ್ರೋರ್ಸ್ ಮೌಲ್ಯದ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಹೌಲ್ MRO ಫೆಸಿಲಿಟಿಯನ್ನ ಸ್ಥಾಪಿಸ್ತಾ ಇದ್ದಾರೆ. ಈ ಜಾಯಿಂಟ್ ವೆಂಚರ್ 100ಕ್ಕೂ ಹೆಚ್ಚು ಜಾಗ್ವಾರ್ ಮತ್ತೆ MiG-29 ಫೈಟರ್ ಏರ್ ಕ್ರಾಫ್ಟ್, 20 ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಮತ್ತೆ L-70 ಏರ್ ಡಿಫೆನ್ಸ್ ಗನ್ಸ್ ಗಳನ್ನ ಮಾಡರ್ನೈಸ್ ಮಾಡಿಕೊಂಡು ಅವುಗಳ ಲೈಫ್ ಎಕ್ಸ್ಟೆಂಡ್ ಮಾಡುವಂತಹ ಗುರಿಯನ್ನ ಹೊಂದಿದೆ. ಆದ್ರೆ ಈ ಸ್ಪೇಸ್ ಅಲ್ಲಿ ಮೂವ್ ಮಾಡ್ತಿರೋದು ಕೇವಲ ರಿಲಯನ್ಸ್ ಅಷ್ಟೇ ಅಲ್ಲ. ಅದಾನಿ ಗ್ರೂಪ್ ಏರ್ ವರ್ಕ್ಸ್ ಇಂಡಿಯಾದಲ್ಲಿ ಅಂದ್ರೆ 85.1% ಸ್ಟೇಕ್ ನ ತಮ್ಮ ಒಂದು ಸಬ್ಸಿಡಿಯರಿ ಆದ ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಮೂಲಕ 400 ಕ್ರೋರ್ಸ್ಗೆ ಅಕ್ವೈರ್ ಮಾಡ್ಕೊಂಡಿದೆ. 1951 ರಲ್ಲಿ ಸ್ಥಾಪನೆಯಾದ ಏರ್ ವರ್ಕ್ಸ್ ಭಾರತದ ಲಾರ್ಜೆಸ್ಟ್ ಪ್ರೈವೇಟ್ಲಿ ಅಂದ್ರೆ ಸ್ವಂತವಾದ ಏರ್ ಕ್ರಾಫ್ಟ್ ಮೇಂಟೆನೆನ್ಸ್ ಏನಿರುತ್ತೆ ಅದು ಮತ್ತೆ ರಿಪೇರ್ ಅಂಡ್ ಓವರ್ ಹೌಲ್ MRO ಕಂಪನಿ ಆಗಿದೆ ಅಂತ ಗೊತ್ತಾಗುತ್ತೆ. ಇದು 35 ಸಿಟೀಸ್ ಗಳಲ್ಲಿ ಆಪರೇಟ್ ಆಗುತ್ತೆ ಕೂಡ. ಹಾಗೆ 1300ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಗಳನ್ನ ಹೊಂದಿರುವಂತಹ ಸಿಟೀಸ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.